ಮಾನವ ದೇಹದ ಯಾವ ಅಂಗಕ್ಕೆ ಸೋಂಕು ಉಂಟಾಗಿ ಜಾಂಡೀಸ್ ಕಾಯಿಲೆ ಬರುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಪಿತ್ತಕೋಶ. ಪಿತ್ತಕೋಶ ಅಥವಾ ಲಿವರ್, ಇದಕ್ಕೆ ಸೋಂಕು ಉಂಟಾಗಿ ಜಾಂಡೀಸ್ ಕಾಯಿಲೆ ಬರುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಕಾಯಿಲೆಯು ಸಾಮಾನ್ಯವಾಗಿ ಗಾಳಿ ಮೂಲಕ ಹರಡುತ್ತೆ? ಸರಿಯಾದ ಉತ್ತರ ಟಿಬಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಟಿಬಿ ಅಥವಾ ಟ್ಯೂಬರ್ಕ್ಯುಲೋಸಿಸ್ ಇದೆಯಲ್ಲ, ಇದು ಗಾಳಿಯ ಮೂಲಕ ಹರಡುತ್ತೆ. ಇದು ಟಿಬಿ ಕಾಯಿಲೆ ಬಂದಾಗ ಲಂಗ್ಸ್ ಅಥವಾ ಶ್ವಾಸಕೋಶದ ಸೋಂಕು ಉಂಟಾಗುತ್ತೆ. ಶ್ವಾಸಕೋಶಕ್ಕೆ ಸೋಂಕು ಉಂಟಾಗುವಂಥದ್ದು. ಸೊ ಈ ಟಿಬಿ ಕಾಯಿಲೆ ಇದೆಯಲ್ಲ, ಟಿಬಿ ಕಾಯಿಲೆ ಟ್ಯೂಬರ್ಕ್ಯುಲೋಸಿಸ್, ಮೈಕೋಬ್ಯಾಕ್ಟೀರಿಯಾ ಟ್ಯೂಬರ್ಕ್ಯುಲೋಸಿಸ್ ಎನ್ನುವಂತಹ ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಮೈಕೋಬ್ಯಾಕ್ಟೀರಿಯಾ ಟ್ಯೂಬರ್ಕ್ಯುಲೋಸಿಸ್. ಮೈಕೋಬ್ಯಾಕ್ಟೀರಿಯಾ ಟ್ಯೂಬರ್ಕ್ಯುಲೋಸಿಸ್ ಎನ್ನುವಂತಹ ಬ್ಯಾಕ್ಟೀರಿಯಾದಿಂದ ಈ ಟಿಬಿ ಕಾಯಿಲೆ ಬರುತ್ತೆ. ಇದು ಗಾಳಿಯ ಮೂಲಕ ಹರಡುವಂಥದ್ದು. ಇನ್ನು ಕಾಲರದ ಬಗ್ಗೆ ನೋಡೋದಾದ್ರೆ, ಕಾಲರ ಇದೆಯಲ್ಲ, ಇದು ವಿಬ್ರಿಯೋ ಕಾಲರೆ ಎನ್ನುವಂಥ ರೋಗಾಣುವಿನಿಂದ ಬರುತ್ತೆ. ವಿಬ್ರಿಯೋ ಕಾಲರೆ ಎನ್ನುವಂಥ ರೋಗಾಣುವಿಂದ ಕಾಲರ ರೋಗ ಬರುತ್ತೆ. ಇನ್ನು ಪ್ಲೇಗ್ ಇದೆಯಲ್ಲ, ಪ್ಲೇಗ್ ಇಲಿಗಳ ಮೂಲಕ ಹರಡುವಂಥದ್ದು. ಟೈಫಾಯ್ಡ್ ರೋಗ ಸಾಲ್ಮೋನೆಲ್ಲಾ ಟೈಫಿ ಎನ್ನುವಂತಹ ಒಂದು ರೋಗಾಣುವಿಂದ ಹರಡುವಂಥದ್ದು. ಸೊ ಈ ಎಲ್ಲ ಅಂಶಗಳು ಗೊತ್ತಿರಲಿ. ಸೊ ಟ್ಯೂಬರ್ಕ್ಯುಲೋಸಿಸ್ ಕಾಯಿಲೆ ಸಾಮಾನ್ಯವಾಗಿ ಗಾಳಿಯ ಮೂಲಕ ಹರಡುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಕಾಯಿಲೆಗಳು ಸೊಳ್ಳೆಗಳ ಮೂಲಕ ಹರಡುತ್ತವೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಚಿಕನ್ ಗುನ್ಯಾ, ಡೆಂಗ್ಯೂ ಮತ್ತು ಮಲೇರಿಯಾ. ಈ ಕಾಯಿಲೆಗಳು ಸೊಳ್ಳೆಗಳ ಮೂಲಕ ಹರಡುವಂಥ ಕಾಯಿಲೆಗಳಾಗಿವೆ. ಚಿಕನ್ ಗುನ್ಯಾ, ಡೆಂಗ್ಯೂ ಮತ್ತು ಮಲೇರಿಯಾ. ಈ ಕೆಳಗಿನ ಯಾವ ವಿಟಮಿನ್ ಕೊರತೆಯಿಂದ ರಕ್ತಸ್ರಾವ ಉಂಟಾಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಡಿ, ವಿಟಮಿನ್ ಕೆ. ವಿಟಮಿನ್ ಕೆ ಕೊರತೆಯಿಂದ ರಕ್ತಸ್ರಾವ ಅಥವಾ ಬ್ಲೀಡಿಂಗ್ ಉಂಟಾಗುವಂಥದ್ದು. ಹಾಗಾದರೆ ಬೇರೆ ಬೇರೆ ವಿಟಮಿನ್ಗಳ ಕೊರತೆಯಿಂದ ಯಾವ ಯಾವ ರೋಗಗಳು ಬರುತ್ತೆ ಅಂತ ನೋಡ್ತಾ ಹೋಗೋಣ. ವಿಟಮಿನ್ ಎ ಕೊರತೆಯಿಂದ ದೃಷ್ಟಿಹೀನತೆ, ವಿಟಮಿನ್ ಬಿ1 ಕೊರತೆಯಿಂದ ಬೆರಿ, ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ, ವಿಟಮಿನ್ ಡಿ ಕೊರತೆಯಿಂದ ರಿಕೆಟ್ಸ್, ಇನ್ನು ಕ್ಯಾಲ್ಸಿಯಂ ಕೊರತೆಯಿಂದ, ಎಲ್ಲವೂ ಕೊರತೆಯಿಂದ ಬರುವಂಥ ರೋಗಗಳು ನೋಟ್ ಮಾಡ್ಕೊಳ್ಳಿ. ಕ್ಯಾಲ್ಸಿಯಂ ಕೊರತೆಯಿಂದ ಬೋನ್ ಮತ್ತು ಟೀತ್ ವೀಕ್ ಆಗ್ತವೆ. ಅಯೋಡಿನ್ ಕೊರತೆಯಿಂದ ಗಾಯಿಟರ್. ಕಬ್ಬಿಣದ ಕೊರತೆಯಿಂದ, ಮನುಷ್ಯನ ದೇಹಕ್ಕೆ ಕಬ್ಬಿಣದ ಕೊರತೆ ಆದರೆ ಅನೀಮಿಯಾ ರೋಗ ಬರುತ್ತೆ. ಇವೆಲ್ಲವೂ ಕೂಡ ನೋಟ್ ಮಾಡ್ಕೊಳ್ಳಿ, ಕೊರತೆಯಿಂದ ಬರುವಂತಹ ರೋಗಗಳು. ಮನುಷ್ಯನ ದೇಹಕ್ಕೆ ಈ ಅಂಶ ಕೊರತೆ ಆದರೆ ನೋಡಿ, ವಿಟಮಿನ್ ಕೆ ಕೊರತೆ ಆದರೆ ರಕ್ತಸ್ರಾವ ಉಂಟಾಗುತ್ತೆ. ವಿಟಮಿನ್ ಎ ಕೊರತೆ ಆದರೆ ದೃಷ್ಟಿಹೀನತೆ, ಬಿ1 ಕೊರತೆ ಆದರೆ ಬೆರಿ, ವಿಟಮಿನ್ ಸಿ ಕೊರತೆ ಆದರೆ ಸ್ಕರ್ವಿ, ವಿಟಮಿನ್ ಡಿ ಕೊರತೆ ಆದರೆ ರಿಕೆಟ್ಸ್. ಮನುಷ್ಯನ ದೇಹಕ್ಕೆ ಕ್ಯಾಲ್ಸಿಯಂ ಕೊರತೆ ಆದರೆ ಬೋನ್ ಮತ್ತು ಟೀತ್ ವೀಕ್ ಆಗುವಂಥದ್ದು, ಮತ್ತು ಮನುಷ್ಯನ ದೇಹಕ್ಕೆ ಕಬ್ಬಿಣದ ಕೊರತೆ ಆದರೆ ಅನಿಮಿಯಾ ರೋಗ ಬರುತ್ತೆ. ಬೋಟಲಿಸಮ್ಗೆ ಕಾರಣ ಏನು? ಸರಿಯಾದ ಉತ್ತರ ಕ್ಲಾಸ್ಟ್ರಿಡಿಯಂ ಬೋಟಾಲಿಸಮ್ ಎನ್ನುವಂಥ ರೋಗಾಣು ಬೋಟಲಿಸಮ್ ಕಾಯಿಲೆಗೆ ಕಾರಣ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಕಾಯಿಲೆಯು ಪ್ರೋಟೋಜೋವದಿಂದ ಬರುವಂಥದ್ದು? ಪ್ರೋಟೋಜೋವದಿಂದ ಬರುವಂಥ ಕಾಯಿಲೆ ಯಾವುದು? ಸರಿಯಾದ ಉತ್ತರ ಮಲೇರಿಯಾ. ಮಲೇರಿಯಾ ರೋಗ ಇದೆಯಲ್ಲ, ಇದು ಪ್ರೋಟೋಜೋವದಿಂದ ಬರುವಂಥ ಕಾಯಿಲೆ ಆಗಿದೆ. ಇನ್ನು ಡಿಫ್ತೀರಿಯಾ ಇದೆಯಲ್ಲ, ಡಿಫ್ತೀರಿಯಾ ಕಾರ್ನೋಬ್ಯಾಕ್ಟೀರಿಯಂ ಡಿಫ್ತೀರಿಯಾ ಎನ್ನುವಂಥ ರೋಗಾಣುವಿಂದ ಬರುತ್ತೆ. ಕಾರ್ನೋಬ್ಯಾಕ್ಟೀರಿಯಾ ಡಿಫ್ತೀರಿಯೆ ಎನ್ನುವಂಥ ರೋಗಾಣುವಿನಿಂದ ಡಿಫ್ತೀರಿಯಾ ರೋಗ ಬರುತ್ತೆ. ಹಾಗೆಯೇ ಕಾಲರ ರೋಗ ವಿಬ್ರಿಯೋ ಕಾಲರೆ,
ಹಾಗೆಯೇ ನ್ಯೂಮೋನಿಯಾ ಇದೆಯಲ್ಲ, ಇದು ವೈರಸ್ನಿಂದ ಬರುವಂಥ ರೋಗ. ಸೊ ಪ್ರೋಟೋಸೋವಾದಿಂದ ಬರುವ ಕಾಯಿಲೆ ಯಾವುದು ಹಾಗಾದರೆ? ಮಲೇರಿಯಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮಾನವ ದೇಹದ ಈ ಕೆಳಗಿನ ಯಾವ ಅಂಗವು ಮಲೇರಿಯಾದಿಂದ ಹಾನಿಗೊಳಗಾಗುತ್ತೆ? ಸರಿ ಉತ್ತರ ಕಿಡ್ನಿ. ಸೊ ಮಲೇರಿಯಾದ ಬಗ್ಗೆ ಹೇಳೋದಾದ್ರೆ, ಮಲೇರಿಯಾ ಅನಾಫಿಲಿಸ್ ಹೆಣ್ಣು ಸೊರಳೆಯಿಂದ ಹರಡುತ್ತೆ. ಅನಾಫಿಲಿಸ್ ಹೆಣ್ಣು ಸೊಳ್ಳೆಯಿಂದ ಹರಡುವಂಥ ಕಾಯಿಲೆ ಆಗಿದೆ ಮಲೇರಿಯಾ. ಇದು ಕಿಡ್ನಿ, ಲಿವರ್, ಸ್ಪ್ಲೀನ್ ಆಲ್ಸೋ. ಲಿವರ್ ಆ್ಯಂಡ್ ಸ್ಪ್ಲೀನ್ ಕೂಡ ಡ್ಯಾಮೇಜ್ ಮಾಡುತ್ತೆ. ಜಲೋದರ ರೋಗವು ಈ ಕೆಳಗಿನ ಯಾವ ವಸ್ತುವಿನಿಂದ ಬರುತ್ತೆ? ಜಲೋದರ ರೋಗ ಅಥವಾ ಡ್ರಾಪ್ಸಿ ಅಂತ ಕರೀತಾರೆ ಇದನ್ನ. ಈ ಡ್ರಾಪ್ಸಿ ರೋಗ ಯಾವ ಒಂದು ವಸ್ತುವಿನಿಂದ ಬರುತ್ತೆ? ಸರಿಯಾದ ಉತ್ತರ ಇದು ಮಸ್ಟರ್ಡ್ ಆಯಿಲಿಂದ ಬರುವಂಥ ಒಂದು ಕಾಯಿಲೆ ಆಗಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಡಯೋರಿಯಾ ರೋಗ. ಡಯೋರಿಯಾ ರೋಗಕ್ಕೆ ಕಾರಣವಾಗುವಂತಹ ವಾಹಕ ಯಾವುದು? ಸೊ ಸರಿಯಾದ ಉತ್ತರ ರೋಟಾ ವೈರಸ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ರೋಟಾ ವೈರಸ್ ಡಯೋರಿಯಾ ರೋಗಕ್ಕೆ ಕಾರಣವಾಗುವಂತಹ ವಾಹಕವಾಗಿದೆ. ಹಿಸ್ಟೇರಿಯಾ ರೋಗವು ಸಾಮಾನ್ಯವಾಗಿ ಈ ಕೆಳಗಿನ ಯಾರಲ್ಲಿ ಕಂಡುಬರುತ್ತೆ? ಸರಿಯಾದ ಉತ್ತರ ವಯಸ್ಕ ಮಹಿಳೆಯಲ್ಲಿ ಕಂಡುಬರುವಂಥ ಕಾಯಿಲೆ ಇದು ಹಿಸ್ಟೇರಿಯಾ ರೋಗ. ವಯಸ್ಕ ಮಹಿಳೆಯರಲ್ಲಿ ಕಂಡುಬರುತ್ತೆ. ಸೊ ಇದೊಂದು ಜೆನೆಟಿಕ್ ಡಿಸೀಸ್ ಆಗಿದೆ. ಜೆನೆಟಿಕ್ ಡಿಸೀಸ್. ವಾಟ್ ಈಸ್ ಜೆನೆಟಿಕ್ ಡಿಸೀಸ್ ಅಂತ ಕೇಳಿದ್ರೆ ವಂಶವಾಹಿ ಬರುವಂಥ ಕಾಯಿಲೆ. ಸೊ ಹಿಸ್ಟೀರಿಯಾ ರೋಗ ಅಂದರೆ ಏನಿದ್ರ ಲಕ್ಷಣ ಅಂತ ಕೇಳಿದ್ರೆ, ಹಿಸ್ಟೀರಿಯಾ ರೋಗ ಬಂದಿರುವಂಥವ್ರು ಅಧಿಕ ಕೋಪ, ಒತ್ತಡ, ಗೊಂದಲ, ತಲ್ಲಣಗಳನ್ನು ಎದುರಿಸ್ತಾರೆ. ಅಧಿಕ ಕೋಪ, ಸದಾ ಗೊಂದಲದಲ್ಲಿರ್ತಾರೆ, ಗೊಂದಲ, ಒತ್ತಡಕ್ಕೊಳಗಾಗ್ತಾರೆ ಮತ್ತು ತಲ್ಲಣವನ್ನು ಅನುಭವಿಸ್ತಾರೆ. ಇದು ಇದರ ಲಕ್ಷಣಗಳು. ಮನುಷ್ಯನ ಬೆನ್ನುಮೂಳೆ ಮತ್ತು ಮೆದುಳಿನ ಊತಕ್ಕೆ ಏನಂತ ಕರೀತಾರೆ? ಸರಿಯಾದ ಉತ್ತರ ಇದಕ್ಕೆ ಮೆನಿಂಜಿಟೈಸ್ ಅಂತ ಕರೀತಾರೆ. ಮೆನಿಂಜಿಟಿಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್ ಈ ಊತಕ್ಕೆ ಮೆನೆಂಜೈಟಿಸ್ ಅಂತ ಕರೀತಾರೆ. ಅಯೋಡಿನ್ ಕೊರತೆಯಿಂದ ಮಾನವನಲ್ಲಿ ಬರುವ ರೋಗ ಯಾವುದು? ಸರಿಯಾದ ಉತ್ತರ ಗಾಯಿಟರ್. ಇದಕ್ಕೆ ಗಳಗಂಡ ಅಂತ ಕೂಡ ಕರೀತಾರೆ. ಗಳಗಂಡ, ಸರಳ ಗಳಗಂಡ ಅಂತ ಕೂಡ ಕರೀತಾರೆ. ಅಯೋಡಿನ್ ಕೊರತೆಯಿಂದ ಬರುತ್ತೆ. ಸೊ ಅಯೋಡಿನ್ ಯುಕ್ತ ಉಪ್ಪನ್ನು ಬಳಸೋದ್ರಿಂದ ಈ ಕಾಯಿಲೆಯನ್ನು ದೂರ ಇಡಬಹುದು. ಇಟಾಯಿ ರೋಗಕ್ಕೆ ಕಾರಣ ಏನು? ಸರಿಯಾದ ಉತ್ತರ ಇಟಾಯಿ ರೋಗಕ್ಕೆ ಕಾರಣ ಕ್ಯಾಡ್ಮಿಯಂ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಹಾಗಾದರೆ ಬೇರೆ ಬೇರೆ ಲೋಹಗಳು ಬೇರೆ ಬೇರೆ ಕಾಯಿಲೆಗೆ ಕಾರಣ ಆಗ್ತವೆ. ಯಾವ್ದು ಅಂತ ನೋಡ್ತಾ ಹೋದರೆ, ಪಾದರಸದಿಂದ ಯಾವ ರೋಗ ಉಂಟಾಗುತ್ತೆ ಕೇಳಿದ್ರೆ ಪಾದರಸದಿಂದ ಮಿನಾಮಾಟ ಕಾಯಿಲೆ ಉಂಟಾಗುತ್ತೆ. ಹಾಗೇನೆ ಅರ್ಸೆನಿಕ್ನಿಂದ ಬರುವಂಥ ಕಾಯಿಲೆ ಯಾವುದು ಕೇಳಿದ್ರೆ ಅರ್ಸೆನಿಕ್, ಬ್ಲ್ಯಾಕ್ ಫುಟ್ ಕಾಯಿಲೆ ಬರುತ್ತೆ. ಹಾಗೇನೆ ನೈಟ್ರೇಟ್ನಿಂದ ಬರುವಂಥ ರೋಗ ಯಾವುದು ಕೇಳಿದ್ರೆ ಬ್ಲೂ ಬೇಬಿ ಸಿಂಡ್ರೋಮ್. ಇದು ನೈಟ್ರೇಟ್ನಿಂದ ಬರುವಂಥ ಕಾಯಿಲೆಗಳಾಗಿವೆ. ಒಂದು ರೋಗವು ಪ್ರಪಂಚದಾದ್ಯಂತ ಹರಡಿದ್ರೆ ಅದಕ್ಕೆ ಏನಂತ ಕರೀತಾರೆ? ಸರಿಯಾದ ಉತ್ತರ ಅದಕ್ಕೆ ಪ್ಯಾಂಡೆಮಿಕ್ ಅಂತ ಕರೀತಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಲೈಕ್ ಕೊರೋನಾ ವೈರಸ್. ಯಾವುದೋ ಒಂದು ದೇಶದಲ್ಲಿ ಹುಟ್ಟಿ ಇಡೀ ಪ್ರಪಂಚದಾದ್ಯಂತ ಹರಡುವಂತಹ ರೋಗಕ್ಕೆ ಪ್ಯಾಂಡೆಮಿಕ್ ಡಿಸೀಸ್ ಅಂತ ಕರೀತಾರೆ. ಇನ್ಫ್ಲೂಯೆನ್ಸಾ ರೋಗಕ್ಕೆ ಕಾರಣ ಏನು? ಸರಿಯಾದ ಉತ್ತರ ಒಂದು ವೈರಸ್ ಕಾರಣ. ಇನ್ಫ್ಲೂಯೆನ್ಸಾ ಅಥವಾ ಫ್ಲೂ, ಇದಕ್ಕೆ ಒಂದು ವೈರಸ್ ಕಾರಣ ಆಗುತ್ತೆ. ಇನ್ನು TB ಇದೆಯಲ್ಲ, ಟ್ಯೂಬರ್ಕ್ಯುಲಸ್ ಬ್ಯಾಸಿಲಸ್, ಇದಕ್ಕೆ ಬ್ಯಾಕ್ಟೀರಿಯಾ ಕಾರಣ.
ಮೈಕೋಬ್ಯಾಕ್ಟೀರಿಯಾ ಟ್ಯುಬರ್ಕ್ಯುಲಸ್ ಬ್ಯಾಸಿಲಸ್ ಎನ್ನುವಂಥ ಒಂದು ಕಾಯಿಲೆಗೆ ಬ್ಯಾಕ್ಟೀರಿಯಾ ಕಾರಣ ಆಗುತ್ತೆ. ಹಾಗೆಯೇ ಫಂಗಸ್ ಇನ್ಫೆಕ್ಷನ್, ಫಂಗಸ್ನಿಂದ ಫಂಗೈ ಉಂಟಾಗುತ್ತೆ. ಮಲೇರಿಯಾಕ್ಕೆ ಕಾರಣ ಇನ್ಫ್ಲೂಯೆನ್ಸಾ. BCG ಈ ಕೆಳಗಿನ ಯಾವ ಕಾಯಿಲೆಗೆ ವ್ಯಾಕ್ಸಿನ್ ಆಗಿದೆ? BCG ಸರಿಯಾದ ಉತ್ತರ TB, ಟ್ಯುಬರ್ಕ್ಯುಲಸ್ ಬ್ಯಾಸಿಲಸ್ಗೆ BCG ಒಂದು ವ್ಯಾಕ್ಸಿನ್ ಆಗಿದೆ. ಇನ್ನು ಚಿಕನ್ ಫಾಕ್ಸ್ಗೆ ಯಾವುದು ನೋಡಿದ್ರೆ, ಚಿಕನ್ ಫಾಕ್ಸ್ ಯಾವ ವ್ಯಾಕ್ಸಿನ್ ಮೂಲಕ ಗುಣ ಆಗುತ್ತೆ ನೋಡಿದ್ರೆ ವೆರಿಸಿಲ್ಲಾ ವ್ಯಾಕ್ಸಿನ್ ಅಂತ. ವೆರಿಸಿಲ್ಲಾ ವ್ಯಾಕ್ಸಿನ್ ಇದು ಚಿಕನ್ ಫಾಕ್ಸ್ಗೆ ಗುಣ ಮಾಡುವಂಥ ಒಂದು ವ್ಯಾಕ್ಸಿನ್. ಮಿಸೆಲ್ಸ್, ಮಮ್ಸ್, ರುಬೆಲ್ಲಾಗೆ ರುಬೆಲ್ಲಾಗೆ ಯಾವ ವ್ಯಾಕ್ಸಿನ್ ಕೇಳಿದ್ರೆ MMR ವ್ಯಾಕ್ಸಿನ್ ಅಂತ. MMR ವ್ಯಾಕ್ಸಿನ್ ಮಿಸೆಲ್ಸ್, ಮಮ್ಸ್, ರುಬೆಲ್ಲಾಗೆ ಗುಣಪಡಿಸುವಂಥ ವ್ಯಾಕ್ಸಿನ್ ಆಗಿದೆ. ಡಿಸೆಂಟ್ರಿಗೆ ಕಾರಣವಾಗುವ ರೋಗಾಣು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ಶಿಗೆಲ್ಲಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವುದು ವ್ಯಾಕ್ಸಿನ್ ಅಲ್ಲ? ಸರಿಯಾದ ಉತ್ತರ ಪ್ರೊಜೆಸ್ಟರಾನ್ ಇದೆಯಲ್ಲ, ಇದೊಂದು ವ್ಯಾಕ್ಸಿನ್ ಅಲ್ಲ, ಬದಲಾಗಿ ಇದೊಂದು ಹಾರ್ಮೋನ್ ಆಗಿದೆ. BCG, ಆಂಟಿರೇಬಿಸ್ ಮತ್ತು ಪೋಲಿಯೋ ವ್ಯಾಕ್ಸಿನ್ಗಳು. ಪ್ರೊಜೆಸ್ಟರಾನ್ ಅನ್ನೋದು ಹಾರ್ಮೋನ್, ಇದು ವ್ಯಾಕ್ಸಿನ್ ಅಲ್ಲ. ಮನುಷ್ಯರಲ್ಲಿ ಕಬ್ಬಿಣದ ಕೊರತೆಯಿಂದ ಬರುವ ರೋಗ ಯಾವುದು? ಸರಿಯಾದ ಉತ್ತರ ಅನೀಮಿಯಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನ್ಯೂಮೋನಿಯಾ ರೋಗವನ್ನು ತಡೆಗಟ್ಟುವ ವ್ಯಾಕ್ಸಿನ್ ಯಾವುದು? ಸರಿಯಾದ ಉತ್ತರ ನ್ಯೂಮೋನಿಕಲ್ ವ್ಯಾಕ್ಸಿನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಖಾಲಿ ಖಾಸಿ ಎನ್ನುವಂಥ ರೋಗ ಈ ಕೆಳಗಿನ ಯಾವ ರೋಗದ ಸಾಮಾನ್ಯ ಹೆಸರು? ಖಾಲಿ ಖಾಸಿ ಸರಿ ಉತ್ತರ ನಾಯಿ ಕೆಮ್ಮು, ವೂಫಿಂಗ್ ಕಾಫ್ ಅಂತ ಕೂಡ ಕರೀತಾರೆ. ವೂಫಿಂಗ್ ಕಾಫ್ ಅಂತ ಕೂಡ ಕರೀತಾರೆ. ಇನ್ನೊಂದು ಹೆಸರಿದೆ 100 ಡೇ ಕಾಫ್ ಅಂತ, 100 ಡೇಸ್ ಕಾಫ್ ಅಂತ ಕೂಡ ಕರೀತಾರೆ. ವೂಫಿಂಗ್ ಕಾಫ್ ಅಂತ ಕೂಡ ಕರೀತಾರೆ. ಇದಕ್ಕೆ ಪರ್ಟ್ಯೂಸಿಸ್ ಎನ್ನುವಂಥ ರೋಗ ಕೂಡ ಇದೆ, ಹೆಸರು ಕೂಡ ಇದೆ. ನಾಯಿ ಕೆಮ್ಮು, ಕಾಸಿ ಅಂತ ಕೂಡ ಕರೀತಾರೆ. ಟೈಫಾಯ್ಡ್ ಕಾಯಿಲೆಯನ್ನು ಖಾತ್ರಿಪಡಿಸುವಂಥ ಟೆಸ್ಟ್ ಯಾವುದು? ಸರಿ ಉತ್ತರ ವೈಡಾಲ್ ಟೆಸ್ಟ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮಿನಮಾಟ ಕಾಯಿಲೆಗೆ ಕಾರಣವಾಗುವ ಲೋಹ ಯಾವುದು? ಸರಿ ಉತ್ತರ ಪಾದರಸ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. H5N1 ರೋಗಾಣು ಕೆಳಗಿನ ಯಾವ ಕಾಯಿಲೆಗೆ ಕಾರಣವಾಗುತ್ತೆ? ಸರಿ ಉತ್ತರ ಬರ್ಡ್ ಫ್ಲೂ, ಹಕ್ಕಿ ಜ್ವರ. ಹಕ್ಕಿ ಜ್ವರಕ್ಕೆ ಕಾರಣವಾಗುತ್ತೆ. ಈ ಕೆಳಗಿನ ಯಾವ ಕಾಯಿಲೆಯು ಸಾಂಕ್ರಾಮಿಕ ಕಾಯಿಲೆಯಾಗಿದೆ? ಸರಿ ಉತ್ತರ ಡಿಫ್ಟೀರಿಯಾ. ಡಿಫ್ಟೀರಿಯಾ ಕಾಯಿಲೆ ಬಂದರೆ ಕೆಮ್ಮು, ಸೀನು ಹೆಚ್ಚಾಗಿ ಕಂಡುಬರುವಂಥದ್ದು ಮತ್ತು ಇದು ಗಾಳಿಯ ಮೂಲಕ ಹರಡುತ್ತೆ. ಗಾಳಿಯ ಮೂಲಕ ಸ್ಪ್ರೆಡ್ ಆಗುವಂಥದ್ದು. ಈ ಕೆಳಗಿನ ಯಾವ ಕಾಯಿಲೆಯು ಆನುವಂಶಿಕ ಕಾಯಿಲೆಯಾಗಿದೆ? ಸರಿ ಉತ್ತರ ಹಿಮೋಫಿಲಿಯಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮಲೇರಿಯಾ ಕಾಯಿಲೆಯು ಈ ಕೆಳಗಿನ ಯಾವ ಗಿಡದಿಂದ ತಯಾರಿಸಲಾದ ಔಷಧಿಯಿಂದ ಗುಣವಾಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ ಸಿಂಕೋನಾ ಟ್ರೀ, ಸಿಂಕೋನಾ ಗಿಡ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ರೆಬಿಸ್ ರೋಗಕ್ಕೆ ಕಾರಣ ಏನು? ಸರಿ ಉತ್ತರ ವೈರಸ್, ರೆಬಿಸ್ ವೈರಸ್ ಕಾರಣ. ಮನುಷ್ಯನ ದೇಹದಲ್ಲಿ ಯೂರಿಕ್ ಆಸಿಡ್ ಸಂಗ್ರಹ ಆಗೋದ್ರಿಂದ ಬರುವಂತಹ ರೋಗ ಯಾವುದು? ಸರಿಯಾದ ಉತ್ತರ ಆರ್ಥ್ರೈಟಿಸ್. ಆರ್ಥ್ರೈಟಿಸ್. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. ಕಾಲಾ ಅಜಾರ್ ರೋಗವು ಈ ಕೆಳಗಿನ ಯಾವುದರಿಂದ ಹರಡುತ್ತೆ? ಆಪ್ಷನ್ಸ್ ಈ ರೀತಿ ಇದೆ. ಸೆಟ್ಸೆ ನೊಣ, ಮನೆ ನೊಣ, ಅನಾಫಿಲಿಸ್ ಸೊಳ್ಳೆ, ಮರಳು ನೊಣ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನ್ಯೂಟನ್ನ ಚಲನೆಯ ಮೂರನೇ ನಿಯಮ, ಥರ್ಡ್ ಲಾ ಆಫ್ ನ್ಯೂಟನ್,
ಇದು ಕೆಳಗಿನ ಯಾವ ಬಲಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಗುರುತ್ವಾಕರ್ಷಣ ಬಲಕ್ಕೆ ಸಂಬಂಧಿಸಿದೆ. ಸೊ ನ್ಯೂಟನ್ನ ಚಲನೆಯ 3ನೇ ನಿಯಮ ಏನು ಹೇಳುತ್ತೆ ಕೇಳಿದ್ರೆ, ಪ್ರತಿಯೊಂದು ಕ್ರಿಯೆಗೂ ಅದರದೇ ಆದ ಪ್ರತಿಕ್ರಿಯೆ ಇರುತ್ತೆ. ಸೊ ಇದು ಗುರುತ್ವಾಕರ್ಷಣ ಬಲಕ್ಕೆ ಸಂಬಂಧಿಸಿರುವಂಥದ್ದು. ಸಮುದ್ರದಿಂದ ಒಂದು ಹಡಗು ನದಿಯನ್ನು ಪ್ರವೇಶಿಸಿದಾಗ ಏನಾಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಎ, ಅದು ಮೇಲಕ್ಕೆ ಬರುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಹೈಡ್ರಾಲಿಕ್ ಲಿಫ್ಟ್ ಇರುತ್ತಲ್ಲ, ಇದು ಈ ಕೆಳಗಿನ ಯಾವ ತತ್ವದ ಮೇಲೆ ಆಧಾರಿತವಾಗಿದೆ? ಹೈಡ್ರಾಲಿಕ್ ಲಿಫ್ಟ್. ಸರಿಯಾದ ಉತ್ತರ ಇದು ಪ್ಯಾಸ್ಕಲ್ ಲಾದ ಮೇಲೆ ಆಧಾರಿತವಾಗಿರುವಂಥದ್ದು. ಹೈಡ್ರಾಲಿಕ್ ಲಿಫ್ಟ್ ಇದೆಯಲ್ಲ, ಇದು ಪ್ಯಾಸ್ಕಲ್ ಲಾನ ಆಧಾರದ ಮೇಲೆ ಕೆಲಸ ಮಾಡುತ್ತೆ. ಪ್ಯಾಸ್ಕಲ್ ಲಾ ಇದರ ಆಧಾರದ ಮೇಲೆ ಕೆಲಸ ಮಾಡುವಂಥದ್ದು. ದ್ರವದ ಸಾಂದ್ರತೆಯನ್ನು ಅಳೆಯುವ ಮಾಪಕ ಯಾವುದು? ಸರಿಯಾದ ಉತ್ತರ ಹೈಡ್ರೋಮೀಟರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ದ್ರವದ ಸಾಂದ್ರತೆಯನ್ನು ಅಳೆಯುವ ಮಾಪಕ ಹೈಡ್ರೋಮೀಟರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಜ್ಯೋತಿರ್ವರ್ಷ ಈ ಕೆಳಗಿನ ಯಾವುದನ್ನು ಅಳೆಯುತ್ತೆ? ಸರಿಯಾದ ಉತ್ತರ ದೂರವನ್ನು ಅಳೆಯುವಂತಹ ಒಂದು ಮಾಪನ ಇದು. ಸೊ ಜ್ಯೋತಿರ್ವರ್ಷ ಅಂದರೆ ಏನು ಅಂತ ಕೇಳಿದ್ರೆ, ಜ್ಯೋತಿರ್ವರ್ಷ ಅಂದರೆ ಒಂದು ವರ್ಷದಲ್ಲಿ ಬೆಳಕು ಚಲಿಸುವ ದೂರ. ಒಂದು ವರ್ಷದಲ್ಲಿ ಬೆಳಕು ಚಲಿಸುವ ದೂರವೇ ಏನು ಕೇಳಿದ್ರೆ ಜ್ಯೋತಿರ್ವರ್ಷ. ಒಂದು ವರ್ಷದಲ್ಲಿ ಬೆಳಕು ಚಲಿಸುವಂತಹ ನಿರ್ದಿಷ್ಟ ದೂರವನ್ನು ಜ್ಯೋತಿರ್ವರ್ಷ ಅಂತೇಳಿ ಕರೀತಾರೆ. ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು ಎಷ್ಟು ಸಮಯ ಬೇಕಾಗುತ್ತೆ? ಸರಿಯಾದ ಉತ್ತರ 8 ನಿಮಿಷ ಬೇಕಾಗುತ್ತೆ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. 8 ಮಿನಿಟ್ಸ್, 8 ನಿಮಿಷ ಬೇಕಾಗುತ್ತೆ. ನೋಡಿ, ಬೆಳಕು ಒಂದು ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ. ಬೆಳಕು 3 ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್, 3 ಲಕ್ಷ ಕಿಲೋಮೀಟರ್ ಚಲಿಸುತ್ತೆ ಸೆಕೆಂಡ್ಗೆ. ಈ ರೀತಿ 8 ನಿಮಿಷ 20 ಸೆಕೆಂಡ್ ಬೇಕಾಗುತ್ತೆ ಭೂಮಿಯನ್ನು ತಲುಪೋದಕ್ಕೆ. ಎಕ್ಸಾಕ್ಟ್ ಹೇಳ್ಬೇಕಂದ್ರೆ 8 ನಿಮಿಷ 20 ಸೆಕೆಂಡ್ ಭೂಮಿಯನ್ನು ಬೆಳಕು ತಲುಪಲು ಬೇಕಾದಂಥ ಸಮಯ ಇದು. ವಾಷಿಂಗ್ ಮಷೀನ್ ಕೆಳಗಿನ ಯಾವ ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತೆ? ಸರಿಯಾದ ಉತ್ತರ ಸೆಂಟ್ರಿಫಿಗೇಷನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೆಂಟ್ರಿಫಿಗೇಷನ್ ಆಧಾರದ ಮೇಲೆ ವಾಷಿಂಗ್ ಮಷೀನ್ ಕೆಲಸ ನಿರ್ವಹಿಸುವಂಥದ್ದು. ಇಲ್ಲಿ ಸೆಂಟ್ರಿಫಿಗೇಷನ್ ಮೂಲಕ ಟು ಕ್ಲೀನ್ ಆ್ಯಂಡ್ ಟು ಡ್ರೈ ಅಂತ ಹೇಳ್ತಾರೆ. ಟು ಕ್ಲೀನ್ ಆ್ಯಂಡ್ ಡ್ರೈ ಅಂದರೆ ಬಟ್ಟೆಯನ್ನು ಶುದ್ಧ ಮಾಡುವ ಮತ್ತು ಬಟ್ಟೆಯನ್ನು ಒಣಗಿಸುವ ಎರಡೂ ಕಾರ್ಯಕ್ಕೂ ಕೂಡ ವಾಷಿಂಗ್ ಮಿಷನ್ನ ಸೆಂಟ್ರಿಫಿಗೇಷನ್ ತತ್ವ ಸಹಾಯ ಮಾಡುತ್ತೆ. ಬೆಳಕು ಈ ಕೆಳಗಿನ ಯಾವುದನ್ನು ಪ್ರವೇಶಿಸಿದಾಗ ಅದರ ವೇಗ ಕಡಿಮೆ ಆಗುತ್ತೆ? ಸರಿಯಾದ ಉತ್ತರ ಗ್ಲಾಸ್ ಅಥವಾ ಗಾಜು. ಬೆಳಕು ಗಾಜನ್ನು ಪ್ರವೇಶಿಸಿದಾಗ ಅಥವಾ ಗ್ಲಾಸನ್ನು ಪ್ರವೇಶಿಸಿದಾಗ ಅದರ ವೇಗ ಕಡಿಮೆ ಆಗುತ್ತೆ. ಶಬ್ದವು ಈ ಕೆಳಗಿನ ಯಾವ ಮಾಧ್ಯಮದಲ್ಲಿ ವೇಗವಾಗಿ ಚಲಿಸುತ್ತೆ? ಸರಿಯಾದ ಉತ್ತರ ಕಬ್ಬಿಣದಲ್ಲಿ. ಅಂದರೆ ಘನದಲ್ಲಿ ಇದು ವೇಗವಾಗಿ ಚಲಿಸುತ್ತೆ, ದ್ರವದಲ್ಲಿ ನಿಧಾನವಾಗಿ ಚಲಿಸುತ್ತೆ. ಶಬ್ದದ ಗುಣ ಏನು ಕೇಳಿದ್ರೆ, ಘನದಲ್ಲಿ ವೇಗವಾಗಿಯೂ ದ್ರವದಲ್ಲಿ ನಿಧಾನವಾಗಿಯೂ ಚಲಿಸುತ್ತದೆ. ಇದಕ್ಕೊಂದು ಎಕ್ಸಾಂಪಲ್ ಕೊಡೋದಾದ್ರೆ, ಬಿಜಾಪುರದ ಕೋಟೆ ಮೇಲೆ ಒಂದು ಪಿರಂಗಿ ಇದೆ, ಬ್ರಿಟಿಷ್ ಕಾಲದ್ದು. ಸೊ ಇದರ ಪಕ್ಕದಲ್ಲಿ ಒಂದು ನೀರಿನ ಕೊಳ ಇದೆ. ಸೊ ನೀರಿನ ಕೊಳ ಯಾಕೆ ಕೇಳಿದ್ರೆ, ಈ ಪಿರಂಗಿಯಲ್ಲಿ ಒಂದು ಬಾಂಬನ್ನು ಇಟ್ಟು ಅದನ್ನ ಹೊತ್ತಿಸಿದ ನಂತರ ಆ ಹೊತ್ತಿಸಿದ ವ್ಯಕ್ತಿ ನೀರಿನ ಕೊಳಕ್ಕೆ ಬಂದು ಹಾರ್ತಾ ಇದ್ರಂತೆ.
ಇಲ್ಲಾಂದ್ರೆ ಆತನ ಆ ಶಬ್ದಕ್ಕೆ ಏನಾಗ್ತಿತ್ತು ಕೇಳಿದ್ರೆ ಕಿವಿಯ ತಮಟೆ ಹೊಡೆಯುವ ಸಾಧ್ಯತೆ ಇತ್ತಂತೆ. ಹಾಗಾಗಿ ನೀರಿನ ಕೊಳದೊಳಕ್ಕೆ ಹಾರ್ತಾ ಇದ್ದ ಆತ. ಆಗ ಆ ಶಬ್ದದ ಒಂದು ತೀವ್ರತೆ ಕಡಿಮೆ ಆಗ್ತಾ ಇತ್ತು ಅಂತ ಹೇಳ್ತಾರೆ. ಸೊ ಈ ರೀತಿಯಾಗಿ ಘನದಲ್ಲಿ ಶಬ್ದ ವೇಗವಾಗಿ ಚಲಿಸುತ್ತೆ ಮತ್ತು ದ್ರವದಲ್ಲಿ ನಿಧಾನವಾಗಿ ಚಲಿಸುತ್ತೆ. ಸರ್ ಸಿ ವಿ ರಾಮನ್ ಅವರಿಗೆ ಬೆಳಕಿನ ಮೇಲಿನ ಕೆಳಗಿನ ಯಾವ ಅನ್ವೇಷಣೆಗೆ ನೊಬೆಲ್ ಪ್ರಶಸ್ತಿ ದೊರೆಯಿತು? ಸರಿಯಾದ ಉತ್ತರ ಬೆಳಕಿನ ಚದುರುವಿಕೆ. ಕೆಲವೊಮ್ಮೆ ಇದನ್ನ ಇಂಗ್ಲಿಷಲ್ಲಿ ಕೂಡ ಕೇಳಿದರೆ ಸ್ಕ್ಯಾಟರಿಂಗ್ ಆಫ್ ಲೈಟ್. ಸ್ಕ್ಯಾಟರಿಂಗ್ ಆಫ್ ಲೈಟ್, ಬೆಳಕಿನ ಚದುರುವಿಕೆ ಅಥವಾ ಸ್ಕ್ಯಾಟರಿಂಗ್ ಆಫ್ ಲೈಟ್. ಇದನ್ನ ರಾಮನ್ ಎಫೆಕ್ಟ್ ಅಂತ ಕೂಡ ಕರೆದರು. ರಾಮನ್ ಪರಿಣಾಮ ಅಥವಾ ರಾಮನ್ ಎಫೆಕ್ಟ್ ಅಂತ ಕೂಡ ಕರೆಯಲಾಯಿತು. ಸೊ ಇದರ ಮೇಲಿನ ಅನ್ವೇಷಣೆಗೆ ಅವರಿಗೆ ನೊಬೆಲ್ ಪ್ರಶಸ್ತಿ ಸಿಕ್ತು. ಮತ್ತು ಫೆಬ್ರವರಿ 28ರಂದು ಅವರು ಈ ವಿಷಯದ ಒಂದು ಪ್ರಬಂಧವನ್ನು ಮಂಡನೆ ಮಾಡ್ತಾರೆ, ಥಿಯರಿಯನ್ನು ಮಂಡನೆ ಮಾಡ್ತಾರೆ. ಸೊ ಈ ನೆನಪಿಗಾಗಿ ಫೆಬ್ರವರಿ 28ರಂದು ಅವರು ಮಂಡನೆ ಮಾಡಿದಂತಹ ನೆನಪಿಗಾಗಿ ಪ್ರತಿ ವರ್ಷ ನಾವೇನು ಮಾಡ್ತೀವಿ ಅಂದರೆ, ಪ್ರತಿ ವರ್ಷವೂ ಕೂಡ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸ್ತೀವಿ. ರಾಷ್ಟ್ರೀಯ ವಿಜ್ಞಾನ ದಿನ ಆಚರಣೆ ಮಾಡ್ತೀವಿ. ಆಪ್ಟಿಕಲ್ ಫೈಬರ್ ಕೆಳಗಿನ ಯಾವ ತತ್ವದ ಮೇಲೆ ಕೆಲಸ ನಿರ್ವಹಿಸುತ್ತೆ? ಸರಿಯಾದ ಉತ್ತರ ಸಂಪೂರ್ಣ ಆಂತರಿಕ ಪ್ರತಿಫಲನ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಂಪೂರ್ಣ ಆಂತರಿಕ ಪ್ರತಿಫಲನದ ಒಂದು ಆಧಾರದ ಮೇಲೆ ಈ ಆಪ್ಟಿಕಲ್ ಫೈಬರ್ ಕೇಳಿದ್ರೆ ವೈಫೈ ಅಂತ. ನೀವು ವೈಫೈಯನ್ನು ನಿಮ್ಮ ಮನೆಗೆ ಏನಾದರೂ ಕೇಬಲ್ ಬಂದಿದ್ರೆ ಆ ವೈರ್ ಒಳಗಡೆ ನೋಡಿ ಚಿಕ್ಕದಾಗಿ ಬೆಳಕಿನ ಕಣಗಳು ಓಡಾಡಿದ ರೀತಿ ಕಾಣಿಸ್ತಾ ಇರುತ್ತೆ. ಸೊ ಈ ಒಂದು ವೈಫೈ ಅಥವಾ ಆಪ್ಟಿಕಲ್ ಫೈಬರ್ ಇದೆಯಲ್ಲ, ಇದು ಸಂಪೂರ್ಣ ಆಂತರಿಕ ಪ್ರತಿಫಲನದ ಆಧಾರದ ಮೇಲೆ ಕೆಲಸ ನಿರ್ವಹಿಸುವಂಥದ್ದು. ಕಣ್ಣಿನ ಈ ಕೆಳಗಿನ ಯಾವ ಭಾಗವು ಬೆಳಕು ಪ್ರವೇಶವನ್ನು ನಿಯಂತ್ರಿಸುತ್ತೆ? ಸರಿಯಾದ ಉತ್ತರ ಐರಿಸ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಐರಿಸ್ ಇದೆಯಲ್ಲ, ಇದು ಬೆಳಕು ಪ್ರವೇಶವನ್ನು ನಿಯಂತ್ರಣ ಮಾಡುವಂಥದ್ದು. ಕಣ್ಣಿನ ಲೆನ್ಸ್ ಈ ಕೆಳಗಿನ ಯಾವುದರ ಹಿಂಭಾಗದಲ್ಲಿ ಇರುತ್ತೆ? ಸರಿಯಾದ ಉತ್ತರ ಪ್ಯೂಪಿಲ್ನ ಹಿಂಭಾಗದಲ್ಲಿ ಇರುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೀರಿನ ಮೇಲೆ ಕಾಣಿಸಿಕೊಳ್ಳುವ ಗುಳ್ಳೆಯು ಹೊಳೆಯಲು ಕಾರಣ ಏನು? ನೀರಿನ ಮೇಲಿನ ಗುಳ್ಳೆಗಳಿರ್ತವಲ್ಲ, ಸೊ ನೀರಿನ ಮೇಲಿರುವಂಥ ಗುಳ್ಳೆಗಳು ಇವು ಹೊಳಿತಾ ಇರ್ತವೆ. ಇದು ಕಾರಣ ಏನು ಕೇಳಿದ್ರೆ ಸರಿಯಾದ ಉತ್ತರ ಸಂಪೂರ್ಣ ಆಂತರಿಕ ಪ್ರತಿಫಲನ, ಬೆಳಕಿನ ಆಂತರಿಕ ಪ್ರತಿಫಲನ. ಎಲೆಕ್ಟ್ರಿಕ್ ಹೀಟರ್ ಕಾಯಿಲ್ ಅನ್ನು ತಯಾರಿಸಲು ಈ ಕೆಳಗಿನ ಯಾವ ಸಾಮಗ್ರಿಯನ್ನು ಬಳಸ್ತಾರೆ? ತುಂಬಾ ಸರಿ ಎಕ್ಸಾಮಲ್ಲಿ ಕೇಳಿರುವಂಥ ಪ್ರಶ್ನೆ. ಸರಿಯಾದ ಉತ್ತರ ನೈಕ್ರೋಮ್. ಎಲೆಕ್ಟ್ರಿಕ್ ವಾಟರ್ ಹೀಟರ್ ನೀವು ನೋಡಿರ್ತೀರಾ, ಈ ರೀತಿ ಇರುತ್ತೆ, ಸುರುಳಿ ಆಗಿರುತ್ತೆ. ಸೊ ಇದನ್ನು ನೀರಿನ ಕೊಡಪಾನದೊಳಗೆ ಆ ರೀತಿ ಇಟ್ಟು ನೀರನ್ನು ಕಾಯಿಸ್ತಾರೆ. ಸೊ ಇದು ಯಾವುದರಿಂದ ತಯಾರಿಸಿರ್ತಾರೆ ಕೇಳಿದ್ರೆ ಸರಿಯಾದ ಉತ್ತರ ಏನು ಕೇಳಿದ್ರೆ ನೈಕ್ರೋಮ್. ಸೊ ನೈಕ್ರೋಮ್ ಬಗ್ಗೆ ಹೇಳೋದಾದ್ರೆ ಇದೊಂದು ಮಿಶ್ರಲೋಹ. ನೈಕ್ರೋಮ್ ಇದೆಯಲ್ಲ, ಇದು ಬೇಸಿಕಲಿ ಒಂದು ಮಿಶ್ರಲೋಹ. ಹಾಗಾದ್ರೆ ನೈಕ್ರೋಮ್ ಅಲ್ಲಿ ಯಾವ ಯಾವ ಲೋಹಗಳು ಸೇರಿರ್ತವೆ ಕೇಳಿದ್ರೆ ನಿಕ್ಕಲ್, ಕ್ರೋಮಿಯಂ ಹಾಗೇನೆ ಐರನ್. ಈ ಮೂರು ಲೋಹಗಳ ಮಿಶ್ರ ಲೋಹ ಇದು ನೈಕ್ರೋಮ್. ಇದನ್ನ ಎಲ್ಲಿ ಬಳಸ್ತಾರೆ? ಎಲೆಕ್ಟ್ರಿಕ್ ಹೀಟರ್ ಕಾಯಿಲ್ ಅಲ್ಲಿ ಬಳಸ್ತಾರೆ. ಸೂರ್ಯನಲ್ಲಿ ಉತ್ಪತ್ತಿಯಾಗುವ ಅಗಾಧ ಶಕ್ತಿಗೆ ಕಾರಣ ಏನು? ಸರಿಯಾದ ಉತ್ತರ ಬೈಜಿಕ ಸಮ್ಮಿಲನ, ನ್ಯೂಕ್ಲಿಯರ್ ಸಮ್ಮಿಲನ ಅಥವಾ ಬೈಜಿಕ ಸಮ್ಮಿಲನ. ಸೊ ಇಲ್ಲಿ ಏನಾಗುತ್ತೆ ಕೇಳಿದ್ರೆ ಬೇಸಿಕಲಿ ಸೂರ್ಯನಲ್ಲಿ ಹೈಡ್ರೋಜನ್ ಅಣುಗಳು, ಪರಮಾಣುಗಳು ಹೀಲಿಯಂ ಆಗಿ ಪರಿವರ್ತನೆ ಆಗ್ತವೆ. ಹೈಡ್ರೋಜನ್ ಪರಮಾಣುಗಳು ಹೀಲಿಯಂ ಪರಮಾಣುಗಳಾಗಿ ಪರಿವರ್ತನೆ ಆಗ್ತವೆ. ಓಜೋನ್ ಪದರ ಇರದಿದ್ದರೆ ಈ ಕೆಳಗಿನ ಯಾವ ಕಿರಣವು ಭೂಮಿಯನ್ನು ನೇರವಾಗಿ ಪ್ರವೇಶಿಸ್ತಾ ಇತ್ತು?
ಸರಿಯಾದ ಉತ್ತರ ಅಲ್ಟ್ರಾ ವೈಲೆಟ್ ಕಿರಣಗಳು, ಅಲ್ಟ್ರಾ ವೈಲೆಟ್ ರೇಸ್. ಅಲ್ಟ್ರಾ ವೈಲೆಟ್ ರೇಸ್ ಅಥವಾ ಅಲ್ಟ್ರಾ ವೈಲೆಟ್ ಕಿರಣಗಳು ನೇರವಾಗಿ ಭೂಮಿಯನ್ನು ಪ್ರವೇಶಿಸ್ತಾ ಇದ್ವು. ಈ ಕೆಳಗಿನ ಯಾವುದನ್ನ ದೃಷ್ಟಿಭ್ರಮೆ ಅಂತ ಕರೀತಾರೆ? ದೃಷ್ಟಿಭ್ರಮೆ ಅಂತ ಕರೀತಾರೆ, ಆಪ್ಟಿಕಲ್ ಇಲ್ಯೂಷನ್ ಅಂತ ನಾವೇನು ಹೇಳ್ತೀವಲ್ಲ. ಸೊ ಇದು ಸರಿಯಾದ ಉತ್ತರ ಮೈರೇಜ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ಯೂರಿ ಇದು ಕೆಳಗಿನ ಯಾವುದರ ಯೂನಿಟ್ ಆಗಿದೆ? ಸರಿಯಾದ ಉತ್ತರ ರೇಡಿಯೋ ಆಕ್ಟಿವಿಟಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ಯೂರಿ ಅನ್ನೋದು ರೇಡಿಯೋ ಆಕ್ಟಿವಿಟಿನ ಒಂದು ಯೂನಿಟ್ ಆಗಿದೆ. ದ್ರವದ ಆರ್ದ್ರತೆಯನ್ನು ಅಳೆಯುವ ಮಾಪಕ ಯಾವುದು? ಸರಿಯಾದ ಉತ್ತರ ಹೈಗ್ರೋಮೀಟರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹೈಡ್ರೋಮೀಟರ್ ದ್ರವದ ಸಾಂದ್ರತೆಯನ್ನು ಅಳೆಯುತ್ತೆ, ಹೈಗ್ರೋಮೀಟರ್ ದ್ರವದ ಆರ್ದ್ರತೆಯನ್ನು ಅಳೆಯುತ್ತೆ. ಭೂಕಂಪನವನ್ನು ಅಳೆಯುವ ಮಾಪನ ಯಾವುದು? ಸರಿಯಾದ ಉತ್ತರ ಸಿಸ್ಮೋಗ್ರಾಫ್. ಸಿಸ್ಮೋಗ್ರಾಫ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಭೂಕಂಪನಗಳ ಬಗೆಗಿನ ಅಧ್ಯಯನವನ್ನು ಏನಂತ ಕರೀತಾರೆ ಹಾಗಾದ್ರೆ? ಭೂಕಂಪನಗಳ ಬಗೆಗಿನ ಅಧ್ಯಯನ ಏನು ಕೇಳಿದ್ರೆ ಸಿಸ್ಮಾಲಜಿ. ಭೂಕಂಪನಗಳ ಬಗೆಗಿನ ಅಧ್ಯಯನವನ್ನ ಸಿಸ್ಮಾಲಜಿ ಅಂತ ಕರೀತಾರೆ. ಭೂಕಂಪನವನ್ನು ಸಿಸ್ಮೋಗ್ರಾಫ್ ಮೇಲೆ ಅಳಿತಾರೆ. ಸೊ ಇದು ರಿಕ್ಟರ್ ಸ್ಕೇಲ್ ಅಂತ ನಾವೇನು ಕರಿತೀವಿ. ರಿಕ್ಟರ್ ಸ್ಕೇಲ್ ಅಂದ್ರೆ ಎಷ್ಟು ರಿಕ್ಟರ್ ಭೂಕಂಪನ ಆಯಿತು ಅಂತೇಳಿ ಕಂಡುಹಿಡಿಯೋದ್ರ ಮೂಲಕ ಭೂಕಂಪನವನ್ನು ಅಳೆಯಲಾಗುತ್ತೆ. ಗುರುತ್ವಾಕರ್ಷಣೆಯ ನಿಯಮವನ್ನು ಮಂಡಿಸಿದವರು ಯಾರು? ಸರಿಯಾದ ಉತ್ತರ ನ್ಯೂಟನ್, ಐಸಾಕ್ ನ್ಯೂಟನ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸ್ಮಾಗ್ ಈ ಕೆಳಗಿನ ಯಾವುದರ ಮಿಶ್ರಣವಾಗಿದೆ? ತುಂಬಾ ಸರಿ ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ. ಸರಿಯಾದ ಉತ್ತರ ಸ್ಮೋಕ್ ಅಂಡ್ ಫಾಗ್. ಸ್ಮೋಕ್ ಹೊಗೆ ಮತ್ತು ನೀರಾವಿ. ಸ್ಮೋಕ್ ಅಂಡ್ ಫಾಗ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ದ್ರವ ಅತಿ ಕಡಿಮೆ ಘನತ್ವವನ್ನು ಹೊಂದಿರುತ್ತೆ? ಸರಿಯಾದ ಉತ್ತರ ಪೆಟ್ರೋಲ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. ರಾಕೆಟ್ ನ್ಯೂಟನ್ನ ಯಾವ ನಿಯಮದ ಮೇಲೆ ಕಾರ್ಯನಿರ್ವಹಿಸುತ್ತೆ? ಆಪ್ಷನ್ಸ್ ಈ ರೀತಿ ಇದೆ. ನ್ಯೂಟನ್ನ ಮೊದಲ ನಿಯಮ, ನ್ಯೂಟನ್ನ ಎರಡನೇ ನಿಯಮ, ನ್ಯೂಟನ್ನ ಮೂರನೇ ನಿಯಮ, ಆರ್ಕಿಮಿಡಿಸ್ ನಿಯಮ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ NIN ಇದೆಯಲ್ಲ, ಇದು ಯಾವ ಸ್ಥಳದಲ್ಲಿದೆ? ಸರಿಯಾದ ಉತ್ತರ ಇದು ಹೈದರಾಬಾದ್ನಲ್ಲಿ ಇರುವಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದು ಭಾರತದ ಪ್ರಮುಖ ಪೋಷಣಾ ಸಂಸ್ಥೆಯಾಗಿದೆ. ಭಾರತದ ಪ್ರಮುಖ ಪೋಷಣಾ ಸಂಸ್ಥೆ. ಭಾರತದ ಪ್ರಮುಖ ಪೋಷಣಾ ಸಂಸ್ಥೆ ಯಾವುದು? ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್. ಇದು 1918ರಲ್ಲಿ ಸ್ಥಾಪಿಸಲ್ಪಡ್ತು. 1918ರಲ್ಲಿ ಇದರ ಸ್ಥಾಪನೆ ಆಗಿದ್ದು ಮತ್ತು ಇದರ ಪ್ರಸ್ತುತ ಅಧ್ಯಕ್ಷರು ಯಾರು ಕೇಳಿದ್ರೆ ನೋಟ್ ಮಾಡ್ಕೊಳ್ಳಿ. ಅಧ್ಯಕ್ಷರು ಡಾಕ್ಟರ್ ಭರತ್ ಕುಲಕರ್ಣಿ, ಭರತಿ ಕುಲಕರ್ಣಿ. ಹೆಡ್ ಕ್ವಾರ್ಟರ್ ಎಲ್ಲಿದೆ ಕೇಳಿದ್ರೆ ಹೈದರಾಬಾದ್ನಲ್ಲಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವುದು ಲೈಂಗಿಕ ಕ್ರಿಯೆಯಿಂದ ಹರಡುವ ರೋಗವಲ್ಲ? ಸರಿಯಾದ ಉತ್ತರ ಆಪ್ಷನ್ ಸಿ ಸ್ಕರ್ವಿ. ನೋಡಿ, ಸಿಫಿಲಿಸ್, ಗನೋರಿಯಾ ಮತ್ತು ಹೈಪಟೈಟಿಸ್ ಬಿ ಇದೆಯಲ್ಲ, ಇವು ಲೈಂಗಿಕ ಕ್ರಿಯೆ ಮೂಲಕ ಹರಡ್ತವೆ. ಸೊ ಸ್ಕರ್ವಿ ಇದೆಯಲ್ಲ, ಇದು ಲೈಂಗಿಕ ಕ್ರಿಯೆಯ ಮೂಲಕ ಹರಡೋದಿಲ್ಲ. ಹಾಗಾದರೆ ಸ್ಕರ್ವಿ ಬಗ್ಗೆ ಇರುವಂಥ ಮಾಹಿತಿ ಏನು ಕೇಳಿದ್ರೆ, ಇದು ವಿಟಮಿನ್ ಸಿ ಕೊರತೆಯಿಂದ ಬರುತ್ತೆ. ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ ರೋಗ ಬರುತ್ತೆ. ವಿಟಮಿನ್ ಸಿ ಕೊರತೆಯಿಂದ ಅಥವಾ ಆಸ್ಕಾರ್ಬಿಕ್ ಆಸಿಡ್ ಕೊರತೆಯಿಂದ. ಆಸ್ಕಾರ್ಬಿಕ್ ಆಸಿಡ್ ಕೊರತೆಯಿಂದ ಬರುವ ರೋಗ. ಸೊ ವಿಟಮಿನ್ ಸಿನ ರಾಸಾಯನಿಕ ಹೆಸರು ಆಸ್ಕಾರ್ಬಿಕ್ ಆಸಿಡ್ ಅಂತೇಳಿ. ಸೊ ಆಸ್ಕಾರ್ಬಿಕ್ ಆಸಿಡ್ನ ಕೊರತೆಯಿಂದ ಕೂಡ ಈ ಸ್ಕರ್ವಿ ಬರುವಂಥದ್ದು. ಇನ್ನು ಈ ಸ್ಕರ್ವಿಯ ಲಕ್ಷಣಗಳು ಏನು ನೋಡಿದ್ರೆ, ಸ್ಕರ್ವಿ ರೋಗದ ಲಕ್ಷಣಗಳು ಏನು ಅಂತ ನೋಡಿದ್ರೆ, ಹಲ್ಲಿನಲ್ಲಿ ರಕ್ತಸ್ರಾವ, ಹಲ್ಲಿನಲ್ಲಿ ರಕ್ತಸ್ರಾವ,
ಚರ್ಮದ ಮೇಲೆ ಚುಕ್ಕೆಗಳು, ಚರ್ಮದ ಮೇಲೆ ಕಪ್ಪು ಚುಕ್ಕೆ, ಮೂಳೆಗಳ ಬಲಹೀನತೆ. ನೋಡಿ, ವಿಟಮಿನ್ ಸಿ ಕೊರತೆಯಿಂದ ಬರುವ ರೋಗ. ಈ ಹಿಂದೆ ಇದಕ್ಕೆ ನಾವಿಕರಿಗೆ ತುಂಬ ಈ ಕಾಯಿಲೆ ಬರ್ತಾ ಇತ್ತು. ಯಾಕಂದರೆ ಅವರು ಸಮುದ್ರಕ್ಕೆ ಹೋಗಿ ತಿಂಗಳುಗಟ್ಟಲೆ ಇರುವ ಸಂದರ್ಭದಲ್ಲಿ ಅವರಿಗೆ ವಿಟಮಿನ್ ಸಿ ಅಧಿಕವಾಗಿ ಕೊರತೆ ಆಗುವ ಕಾರಣಕ್ಕೆ ಹಿಂದೆ ನಾವಿಕರಿಗೆ ತುಂಬ ಈ ಕಾಯಿಲೆ ಬರ್ತಾ ಇತ್ತು. ಈ ಕೆಳಗಿನ ಯಾವುದು ತತ್ಕ್ಷಣಕ್ಕೆ ಶಕ್ತಿಯನ್ನು ನೀಡುವಂಥದ್ದು? ಸರಿಯಾದ ಉತ್ತರ ಗ್ಲೂಕೋಸ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಗ್ಲೂಕೋಸ್ ಬಗ್ಗೆ ಹೇಳೋದಾದರೆ ಕ್ರೀಡಾಪಟುಗಳು ತತ್ಕ್ಷಣದ ಶಕ್ತಿಗಾಗಿ, ತತ್ಕ್ಷಣದ ಎನರ್ಜಿಗಾಗಿ ಗ್ಲೂಕೋಸ್ ತೆಗೆದುಕೊಳ್ತಾರೆ ಅಥವಾ ಗ್ಲೂಕೋಸ್ ಸೇವನೆ ಮಾಡ್ತಾರೆ, ಗ್ಲೂಕೋಸ್ ಸೇವಿಸುತ್ತಾರೆ. ಗ್ಲೂಕೋಸ್ ಯಾಕೆ ಸೇವಿಸ್ತಾರೆ ಕೇಳಿದ್ರೆ, ಈ ಗ್ಲೂಕೋಸ್ ಇದೆಯಲ್ಲ ತತ್ಕ್ಷಣದಲ್ಲಿ ಶಕ್ತಿಯನ್ನು ಕೊಡುವಂಥದ್ದು. ಸೊ ಗ್ಲೂಕೋಸ್ ಒಂದು ಸರಳ ಶರ್ಕರವಾಗಿದೆ. ಗ್ಲೂಕೋಸ್ ಇದೆಯಲ್ಲ ಇದೊಂದು ಸರಳ ಶರ್ಕರ ಆಗಿದೆ. ಗ್ಲೂಕೋಸ್ನ ರಾಸಾಯನಿಕ ಅಣುಸೂತ್ರ ಏನು ಕೇಳಿದ್ರೆ C6H12O6 ಇದರ ರಾಸಾಯನಿಕ ಅಣುಸೂತ್ರ. ಇದು ರಕ್ತದಲ್ಲಿ ಗ್ಲೂಕೋಸ್ ಇದೆಯಲ್ಲ ಬ್ಲಡ್ ಶುಗರ್ ಆಗಿ ಕಾರ್ಯನಿರ್ವಹಿಸುತ್ತೆ, ಬ್ಲಡ್ ಶುಗರ್ ಆಗಿ ಕಾರ್ಯನಿರ್ವಹಿಸುತ್ತೆ. ಎಂಜೈಮ್ಗಳು ಬಹಳ ಪ್ರಮುಖವಾಗಿ ಯಾವ ರೂಪದಲ್ಲಿ ಇರ್ತವೆ? ಸರಿಯಾದ ಉತ್ತರ ಇವು ಪ್ರೋಟೀನ್ ರೂಪದಲ್ಲಿ ಇರುವಂಥವು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಎಂಜೈಮ್ಗಳು ಸಾಮಾನ್ಯವಾಗಿ ಪ್ರೋಟೀನ್ ರೂಪದಲ್ಲಿ ಇರ್ತವೆ. ಪ್ರೋಟೀನ್ ರೂಪದಲ್ಲಿ ರಾಸಾಯನಿಕ ಕ್ರಿಯೆಗಳನ್ನು ವೇಗವಾಗಿ ಮಾಡಿಸ್ತವೆ. ಎಂಜೈಮ್ಗಳು ಮನುಷ್ಯನ ದೇಹದಲ್ಲಿ ರಾಸಾಯನಿಕ ಕ್ರಿಯೆಗಳನ್ನು ಏನು ಮಾಡುತ್ತೆ? ವೇಗವಾಗಿ ಮಾಡಿಸುತ್ತವೆ. ಎಂಜೈಮ್ಗಳು ಮಾನವನ ದೇಹದಲ್ಲಿ ರಾಸಾಯನಿಕ ಕ್ರಿಯೆಗಳನ್ನು ವೇಗವಾಗಿ ಮಾಡಿಸ್ತವೆ. ಹಾಗಾದರೆ ಯಾವ್ಯಾವ ಎಂಜೈಮ್ಗಳು ಇದ್ದಾವೆ ಅಂತ ನೋಡ್ತಾ ಹೋದರೆ ಅಮೈಲೇಸ್, ಇವು ಎಂಜೈಮ್ನ ವಿಧಗಳು. ಅಮೈಲೇಸ್, ಲೇಪೇಸ್ ಅಥವಾ ಲೀಪೇಸ್, ಅಮೈಲೇಸ್, ಲೀಪೇಸ್, ಪ್ರೋಪೇಸ್, ಲ್ಯಾಕ್ಟೇಸ್, ಪೆಪ್ಟೇಸ್, ಇವು ಪ್ರಮುಖವಾದಂತಹ ಎಂಜೈಮ್ಗಳಾಗಿದ್ದಾವೆ. ಹೃದಯದ ಬಡಿತವನ್ನು ನಿಯಂತ್ರಿಸಲು ಈ ಕೆಳಗಿನ ಯಾವ ಲೋಹ ಬಹಳ ಪ್ರಮುಖವಾಗಿರುತ್ತೆ? ಸರಿಯಾದ ಉತ್ತರ ಪೊಟ್ಯಾಷಿಯಂ. ಸೊ ಪೊಟ್ಯಾಷಿಯಂ ಹೃದಯ ಬಡಿತದ ನಿಯಂತ್ರಣದಲ್ಲಿ ಪ್ರಮುಖ ಪಾತ್ರ ವಹಿಸುವಂಥದ್ದು. ಸೊ ಪೊಟ್ಯಾಷಿಯಂ ಬಗ್ಗೆ ಹೇಳೋದಾದರೆ ಇದು ದೇಹದಲ್ಲಿ ನರವ್ಯೂಹ, ರಕ್ತದ ಒತ್ತಡ ನಿಯಂತ್ರಿಸುತ್ತೆ. ಮನುಷ್ಯನ ದೇಹದಲ್ಲಿ ನರವ್ಯೂಹ ಮತ್ತು ರಕ್ತದ ಒತ್ತಡ ನಿಯಂತ್ರಣ ಮಾಡುತ್ತೆ. ಯಾವುದು ಕೇಳಿದ್ರೆ ಪೊಟ್ಯಾಷಿಯಂ. ಪೊಟ್ಯಾಷಿಯಂ ಬಹಳ ಪ್ರಮುಖವಾಗಿ ಎಲ್ಲೆಲ್ಲಿ ಕಂಡು ಬರುತ್ತೆ ಕೇಳಿದ್ರೆ ಬಾಳೆಹಣ್ಣು, ಪೊಟ್ಯಾಷಿಯಂ ಸಿಗುವಂತಹ ಹಣ್ಣು ಮತ್ತು ತರಕಾರಿಗಳು ಏನು ನೋಡಿದ್ರೆ ಬಾಳೆಹಣ್ಣು, ಆಲೂಗಡ್ಡೆ, ಹಸಿರು ತರಕಾರಿ, ಹಾಗೆ ಡ್ರೈ ಫ್ರೂಟ್ಸ್, ಒಣ ಹಣ್ಣುಗಳು. ಇನ್ನು ಈ ಪೊಟ್ಯಾಷಿಯಂ ಕೊರತೆಯಿಂದ ಮನುಷ್ಯನಲ್ಲಿ ಸ್ನಾಯುಗಳ ದೌರ್ಬಲ್ಯ ಆಗುತ್ತೆ. ಯಾವುದರ ಕೊರತೆಯಿಂದ? ಈ ಪೊಟ್ಯಾಷಿಯಂನ ಕೊರತೆಯಿಂದಾಗಿ. ಈ ಎಲ್ಲ ಅಂಶಗಳು ಗೊತ್ತಿರಲಿ. ಪ್ರೋಟೀನ್ ಕೊರತೆಯಿಂದ ಬರುವ ಕಾಯಿಲೆ ಯಾವುದು? ಸರಿಯಾದ ಉತ್ತರ ಮರಾಸ್ಮಸ್. ಇದನ್ನು ಪೋಷಣ ಮರಾಸ್ಮಸ್ ಅಂತ ಕೂಡ ಕರೀತಾರೆ. ಪ್ರೋಟೀನ್ ಕೊರತೆಯಿಂದ ಬರುವ ಕಾಯಿಲೆ ಇದು ಮಕ್ಕಳಲ್ಲಿ ಶಕ್ತಿಯ ಕೊರತೆ ಉಂಟು ಮಾಡುವ ಕಾಯಿಲೆ. ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತಿದ್ದು ಮಕ್ಕಳಲ್ಲಿ ಶಕ್ತಿಯ ಕೊರತೆಯನ್ನು ಉಂಟು ಮಾಡುವಂಥ ಒಂದು ಪ್ರಮುಖವಾದ ಕಾಯಿಲೆ ಪೋಷಣ ಮರಾಸ್ಮಸ್ ಅಥವಾ
ಮರಾಸ್ಮಸ್ ಎನ್ನುವಂಥ ಕಾಯಿಲೆ. ಇದು ಮಕ್ಕಳ ದೇಹದ ತನ್ನದೇ ಆದ ಕೊಬ್ಬು ಮತ್ತು ಮಾಂಸಕೋಶವನ್ನು ತಿನ್ನುವ ಸ್ಥಿತಿ ಅದಕ್ಕೆ ಹೇಳ್ತೀವಿ. ವಿಶೇಷವಾಗಿ ಇದು ಮಗುವಿಗೆ ತಾಯಿಯ ಹಾಲಿನ ಕೊರತೆ ಆದಾಗ ಈ ಮರಾಸ್ಮಸ್ ಕಾಯಿಲೆ ಬರುತ್ತೆ. ಮರಾಸ್ಮಸ್ ಎನ್ನುವಂತಹ ಕಾಯಿಲೆ ಬರುವಂಥದ್ದು. ಸಾಮಾನ್ಯವಾಗಿ ಮರಾಸ್ಮಸ್ ಬಂದಾಗ ಮಕ್ಕಳಿಗೆ ORS ಕುಡಿಸೋದ್ರ ಮೂಲಕ ಸ್ವಲ್ಪ ಮಟ್ಟಿಗೆ ಶಕ್ತಿಯನ್ನು ಹಿಂಪಡೆಯುವಂತೆ ಮಾಡ್ತಾರೆ. ಹಾಲಿನಲ್ಲಿ ಈ ಕೆಳಗಿನ ಯಾವ ಪೋಷಕಾಂಶ ಬಹಳ ಕಡಿಮೆ ಇದೆ? ಸರಿಯಾದ ಉತ್ತರ ವಿಟಮಿನ್ ಸಿ ಕಡಿಮೆ ಇರುವಂಥದ್ದು. ವಿಟಮಿನ್ ಸಿ ಕಡಿಮೆ ಇರುತ್ತೆ. ಸೊ ಪ್ರೋಟೀನ್, ಕ್ಯಾಲ್ಶಿಯಂ, ವಿಟಮಿನ್ ಇರುತ್ತೆ ಆ್ಯಕ್ಚುಲಿ ಹಾಲಿನಲ್ಲಿ, ಅದರಲ್ಲಿ ವಿಟಮಿನ್ ಸಿ ಕಡಿಮೆ ಇರುತ್ತೆ. ಹಸುವಿನ ಹಾಲು ಕಡಿಮೆ ಫ್ಯಾಟನ್ನು ಹೊಂದಿರುತ್ತೆ. ಗಮನಿಸಿ, ಹಸುವಿನ ಹಾಲು ಕಡಿಮೆ ಕೊಬ್ಬು ಹೊಂದಿರುತ್ತದೆ. ಹಾಗಾದರೆ ಹೆಚ್ಚು ಫ್ಯಾಟ್ ಹೊಂದಿರುವಂಥ ಹಾಲು ಯಾವುದು ಕೇಳಿದ್ರೆ ಎಮ್ಮೆಯ ಹಾಲು ಹೆಚ್ಚು ಫ್ಯಾಟ್ ಅಥವಾ ಕೊಬ್ಬನ್ನು ಹೊಂದಿರುತ್ತೆ. ಹೆಚ್ಚು ಕೊಬ್ಬು ಹೊಂದಿರುತ್ತದೆ. ಮನುಷ್ಯನ ದೇಹದ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಆಹಾರದ ಅಂಶ ಯಾವುದು? ಸರಿಯಾದ ಉತ್ತರ ಸೋಡಿಯಂ. ಸರಿಯಾದ ಉತ್ತರ ಮನುಷ್ಯನ ದೇಹದ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಆಹಾರದ ಅಂಶ ಯಾವುದು ಕೇಳಿದ್ರೆ ಸೋಡಿಯಂ ಅಂತಿದೆ ಇಲ್ಲಿ. ಸೋಡಿಯಂ ನೋಟ್ ಮಾಡ್ಕೊಳ್ಳಿ. ಸೋಡಿಯಂ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಇದು ರಕ್ತದ ಒತ್ತಡ, ನರವ್ಯೂಹ ಕ್ರಿಯೆ, ಸ್ನಾಯು ಸಂಕೋಚನ ಈ ಎಲ್ಲ ಒಂದು ಅಂಶಗಳಲ್ಲಿ ಹೆಚ್ಚಿನ ಪಾತ್ರ ವಹಿಸುತ್ತೆ. ಮನುಷ್ಯನ ದೇಹದಲ್ಲಿ ಶೇಕಡ ಎಷ್ಟು ನೀರಿನ ಪ್ರಮಾಣ ಇರುತ್ತೆ? ಸರಿಯಾದ ಉತ್ತರ ಶೇಕಡ 60 ಇರುತ್ತೆ. 60% ಆಫ್ ದ ವಾಟರ್ ಇರುತ್ತೆ ಮನುಷ್ಯನ ದೇಹದಲ್ಲಿ. ಸೊ ಇದು ಜೀವಕೋಶಗಳ ಕಾರ್ಯಗಳಲ್ಲಿ ನೆರವು. ನೋಡಿ, ಮನುಷ್ಯನ ದೇಹದಲ್ಲಿ ನೀರಿನ ಪ್ರಯೋಜನಗಳೇನು ನೋಟ್ ಮಾಡ್ತಾ ಹೋದರೆ ಜೀವಕೋಶಗಳ ಕಾರ್ಯಗಳ ನೆರವು, ಜೀವಕೋಶದ ಕಾರ್ಯಕ್ಕೆ ನೆರವು ನೀಡುತ್ತೆ. ಯಾವುದು ಕೇಳಿದ್ರೆ ಮನುಷ್ಯನ ದೇಹದಲ್ಲಿ ನೀರು. ಹಾಗೆಯೇ ದೇಹದ ತಾಪದ ನಿಯಂತ್ರಣ, ದೇಹದ ತಾಪದ ನಿಯಂತ್ರಣ, ಹಾಗೆಯೇ ತೂಕದ ನಿಯಂತ್ರಣ, ಅದರ ಜೊತೆಗೆ ಪೋಷಕಾಂಶಗಳ ಸಾಗಣೆ, ಸಂವೇದನೆ, ಇವೆಲ್ಲವೂ ಕೂಡ ನೀರು, ಮನುಷ್ಯನ ದೇಹದಲ್ಲಿನ ನೀರು ಹೆಲ್ಪ್ಫುಲ್ ಆಗಿರುತ್ತೆ. ಈ ಕೆಳಗಿನ ಯಾವ ಖನಿಜದ ಕೊರತೆಯಿಂದ ನರದೋಷ ಉಂಟಾಗುತ್ತೆ? ಸರಿಯಾದ ಉತ್ತರ ಪೊಟ್ಯಾಷಿಯಂ. ಸಾಮಾನ್ಯವಾಗಿ ಮೆಗ್ನೀಷಿಯಂ, ಕ್ಯಾಲ್ಶಿಯಂ ಕೂಡ ನರದೋಷಕ್ಕೆ ಕಾರಣ ಆಗುತ್ತೆ. ಪೊಟ್ಯಾಷಿಯಂ ಕೂಡ ಹೌದು. ಸೊ ಪೊಟ್ಯಾಷಿಯಂ ಮತ್ತು ವಿಟಮಿನ್ B12 ಕೊರತೆ ಕೂಡ ಇದಕ್ಕೆ ಕಾರಣ ಆಗುತ್ತೆ. ಈ ಕೆಳಗಿನ ಯಾವ ಖನಿಜದ ಕೊರತೆಯಿಂದ ಅನಿಮಿಯಾ ಎನ್ನುವಂಥ ರೋಗ ಬರುತ್ತೆ? ಸರಿಯಾದ ಉತ್ತರ ಕಬ್ಬಿಣದ ಕೊರತೆಯಿಂದ ಅನಿಮಿಯಾ ರೋಗ ಬರುತ್ತೆ. ಅನಿಮಿಯಾ ಅಂದರೆ ರಕ್ತದಲ್ಲಿ ಕಬ್ಬಿಣದ ಅಂಶದ ಕೊರತೆ. ರಕ್ತದಲ್ಲಿ ಕಬ್ಬಿಣ ಅಂಶದ ಕೊರತೆ. ರಕ್ತದಲ್ಲಿ ಕಬ್ಬಿಣದ ಅಂಶದ ಕೊರತೆ ಆಗೋದಕ್ಕೆ ಅನಿಮಿಯಾ ಅಂತ ಕರೀತಾರೆ. ಅಂದರೆ ರೆಡ್ ಪ್ಲೇಟೋಲೆಟ್ಸ್ ಕಡಿಮೆ ಆಗುತ್ತೆ. ವಿಶೇಷವಾಗಿ ರೆಡ್ ಬ್ಲಡ್ ಸೆಲ್ಸ್, ಕೆಂಪು ರಕ್ತ ಕಣಗಳು ಕಡಿಮೆ ಆಗ್ತವೆ. ಕೆಂಪು ರಕ್ತ ಕಣಗಳು ಕೊರತೆ ಆಗೋದು ಮನುಷ್ಯನ ದೇಹದಲ್ಲಿ. ಕೆಂಪು ರಕ್ತ ಕಣಗಳ ಕೊರತೆ ಆಗುತ್ತೆ, ರೆಡ್ ಬ್ಲಡ್ ಸೆಲ್ಸ್. ಇದನ್ನು ನಾವು ಹಿಂಪಡಿಬೇಕಂದ್ರೆ, ಅಂದರೆ ಈ ಅನಿಮಿಯಾ ಕಾಯಿಲೆಯಿಂದ ಆರಾಮಾಗಬೇಕು ಅಂದರೆ ಸಾಮಾನ್ಯವಾಗಿ ನ್ಯಾಚುರಲ್ ಆಗಿ ಬೀನ್ಸ್, ಸೊಪ್ಪು ಮತ್ತು ಮಾಂಸದಲ್ಲಿ ಇದು ಹೆಚ್ಚಾಗಿ ಕಬ್ಬಿಣದ ಅಂಶ ಇರೋದ್ರಿಂದ ಇವುಗಳನ್ನು ಸೇವನೆ ಮಾಡಬೇಕಾಗತ್ತೆ.
ಈ ಕೆಳಗಿನ ಯಾವ ಖನಿಜದ ಕೊರತೆಯಿಂದ ಗಾಯಿಟರ್ ಉಂಟಾಗುತ್ತೆ? ಸರಿಯಾದ ಉತ್ತರ ಅಯೋಡಿನ್ ಕೊರತೆಯಿಂದ. ಗಾಯಿಟರ್ ಅಂದರೆ ಥೈರಾಯ್ಡ್ ಗ್ರಂಥಿಯ ಉಬ್ಬರ. ಥೈರಾಯ್ಡ್ ಗ್ರಂಥಿಯ ಉಬ್ಬರಕ್ಕೆ ಗಾಯಿಟರ್ ಅಂತ ಕರಿತೀವಿ. ಇದಕ್ಕೆ ಗಳಗಂಡ ಅಂತ ಕೂಡ ಕರಿತೀವಿ. ಗಳಗಂಡ ಕಾಯಿಲೆ ಅಥವಾ ಸರಳ ಗಳಗಂಡ ಅಂತ ಕೂಡ ಕರಿತೀವಿ. ಅಯೋಡಿನ್ ಕೊರತೆಯಿಂದ ಬರುವಂಥ ಕಾಯಿಲೆ ಇದು. ವಿಟಮಿನ್ B1 ಇದರ ರಾಸಾಯನಿಕ ಹೆಸರೇನು? ಸರಿಯಾದ ಉತ್ತರ ಥಯಾಮಿನ್. ಥಯಾಮಿನ್ ವಿಟಮಿನ್ B1 ಇದರ ರಾಸಾಯನಿಕ ಹೆಸರು. ಹಾಗಾದರೆ ವಿಟಮಿನ್ B1 ಬಗ್ಗೆ ನೋಡ್ತಾ ಹೋದರೆ, ವಿಟಮಿನ್ B1 ಬಹಳ ವಿಶೇಷವಾಗಿ ನರಗಳ ಆರೋಗ್ಯಕ್ಕಾಗಿ, ಮನುಷ್ಯನ ದೇಹದ ನರಗಳ ಆರೋಗ್ಯಕ್ಕಾಗಿ, ಹಾಗೆಯೇ ಹೃದಯ ಸ್ನಾಯುಗಳ ನಿರ್ವಹಣೆಗಾಗಿ, ಹೃದಯ ಸ್ನಾಯುಗಳ ನಿರ್ವಹಣೆಗಾಗಿ ಇದು ಬಹಳ ಪ್ರಮುಖವಾಗುತ್ತೆ. ಇನ್ನು ಥಯಾಮಿನ್ ಅಥವಾ ವಿಟಮಿನ್ B1 ಎಲ್ಲಿ ನಮಗೆ ಹೆಚ್ಚು ಸಿಗುತ್ತೆ ಕೇಳಿದ್ರೆ, ಅಕ್ಕಿ ಹಿಟ್ಟು, ಗೋಧಿ, ಜೋಳ, ಬೀನ್ಸ್, ಮಾಂಸದಲ್ಲಿ ಬಹಳ ಪ್ರಮುಖವಾಗಿ ಸಿಗುವಂಥದ್ದು. ಇನ್ನು ವಿಟಮಿನ್ B1 ಕೊರತೆಯಿಂದ ಬೆರಿ ರೋಗ ಬರುತ್ತೆ. ಬೆರಿ ರೋಗ ವಿಟಮಿನ್ B1 ಕೊರತೆಯಿಂದ ಬರುವಂಥ ಒಂದು ರೋಗವಾಗಿದೆ. ಇವೆಲ್ಲವೂ ಕೂಡ ಬಹಳ ಪ್ರಮುಖವಾದ ಅಂಶಗಳು, ನೋಟ್ ಮಾಡ್ಕೊಳ್ಳಿ. ವಿಟಮಿನ್ B9 ಇದೆಯಲ್ಲ, ಇದರ ರಾಸಾಯನಿಕ ಹೆಸರೇನು? ವಿಟಮಿನ್ B9 ಸರಿಯಾದ ಉತ್ತರ ಫೋಲಿಕ್ ಆಸಿಡ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವಿಟಮಿನ್ B9ನ ರಾಸಾಯನಿಕ ಹೆಸರು ಫೋಲಿಕ್ ಆಸಿಡ್. ಸೊ ವಿಟಮಿನ್ B9 ಇದೆಯಲ್ಲ, ಇದು ರೆಡ್ ಬ್ಲಡ್ ಸೆಲ್ಸ್ನ ನಿರ್ಮಾಣಕ್ಕೆ ಸಹಾಯ ಮಾಡುತ್ತೆ. ರೆಡ್ ಬ್ಲಡ್ ಸೆಲ್ಸ್, ಕೆಂಪು ರಕ್ತಕಣಗಳ ನಿರ್ಮಾಣಕ್ಕೆ ಸಹಾಯ ಮಾಡುವಂಥದ್ದು. DNA ಮತ್ತು RNA ರಚನೆಗೆ ಸಹಾಯ, DNA ಮತ್ತು RNA ರಚನೆಗೆ ಸಹಾಯ ಮಾಡುತ್ತೆ. ಅದು ವಿಟಮಿನ್ B9. ಹಾಗಾದರೆ ವಿಟಮಿನ್ B9 ಯಾವುದರಲ್ಲಿ ಸಿಗುತ್ತೆ ಕೇಳಿದ್ರೆ, ಹಸಿರು ತರಕಾರಿ ಮತ್ತು ಬೀಟ್ರೂಟ್. ಹಸಿರು ತರಕಾರಿ ಮತ್ತು ಬೀಟ್ರೂಟ್ನಲ್ಲಿ ವಿಶೇಷವಾಗಿ ಸಿಗುವಂಥದ್ದು ಯಾವುದು? ವಿಟಮಿನ್ B9. ವಿಟಮಿನ್ B7 ಇದರ ರಾಸಾಯನಿಕ ಹೆಸರೇನು? ಸರಿಯಾದ ಉತ್ತರ ಬಯೋಟಿನ್. ಬಯೋಟಿನ್ ವಿಟಮಿನ್ B7 ಇದರ ರಾಸಾಯನಿಕ ಹೆಸರು. ಸೊ ವಿಟಮಿನ್ B7 ಅಥವಾ ಬಯೋಟಿನ್ ಎಲ್ಲಿ ಸಿಗುತ್ತೆ ಕೇಳಿದ್ರೆ, ಎಗ್ನಲ್ಲಿ ಅಂದರೆ ಮೊಟ್ಟೆಗಳಲ್ಲಿ, ಬೀನ್ಸ್ನಲ್ಲಿ, ಬದನೆಕಾಯಿಯಲ್ಲಿ, ನೋಟ್ ಮಾಡ್ಕೊಳ್ಳಿ, ಬದನೆಕಾಯಿಯಲ್ಲಿ ಮತ್ತು ಕಾಳುಗಳಲ್ಲಿ ಸಿಗುತ್ತೆ. ವಿಟಮಿನ್ B7 ಕೊರತೆಯಿಂದ ಕೂದಲು ಉದುರುವುದು, ಕೂದಲು ಉದುರುವಿಕೆ, ಒಣ ತ್ವಚೆ, ಡ್ರೈ ಸ್ಕಿನ್ ಆಗುತ್ತಲ್ಲ ಇದು, ಚರ್ಮ ರೋಗಗಳು ಉಂಟಾಗ್ತವೆ. ವಿಶೇಷವಾಗಿ ವಿಟಮಿನ್ B7 ಇದೆಯಲ್ಲ, ಇದು ಕೂದಲು ಮತ್ತು ಚರ್ಮದ ಆರೋಗ್ಯಕ್ಕೆ ಸಹಾಯಕಾರಿ ಆಗುತ್ತೆ. ಕೂದಲು ಮತ್ತು ಚರ್ಮದ ತ್ವಚೆ ಅಥವಾ ಚರ್ಮದ ಆರೋಗ್ಯಕ್ಕೆ ಸಹಾಯ ಮಾಡುವಂಥ ಒಂದು ಪ್ರಮುಖವಾದ ವಿಟಮಿನ್ ಆಗಿದೆ. ಸೊ ವಿಟಮಿನ್ B7ನ ರಾಸಾಯನಿಕ ಹೆಸರು ಬಯೋಟಿನ್. ಹೊಳೆಯುವ ಮೂಲ ವಸ್ತುವಾಗಿದೆ. ಯಾವುದು ಹೊಳಿತಾ ಇರುತ್ತೆ, ಶೈನಿಂಗ್ ಇರುತ್ತೆ ಅಂತ? ಸರಿಯಾದ ಉತ್ತರ ಅಯೋಡಿನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಯೋಡಿನ್ ಒಂದು ಹೊಳೆಯುವಂತಹ ಪ್ರಕಾಶಮಾನವಾದಂತಹ ಮೂಲ ವಸ್ತುವಾಗಿದೆ. ಜೇನುತುಪ್ಪದಲ್ಲಿ ಸಕ್ಕರೆಯು ಈ ಕೆಳಗಿನ ಯಾವ ರೂಪದಲ್ಲಿ ಇರುತ್ತೆ? ಸರಿಯಾದ ಉತ್ತರ ಫ್ರಕ್ಟೋಸ್ ರೂಪದಲ್ಲಿ ಇರುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಕ್ಚುಲಿ ಈ ಫ್ರಕ್ಟೋಸ್ ಇದೆಯಲ್ಲ, ಇದೊಂದು ಮಾನೋಸೆಕರೈಡ್. ಫ್ರಕ್ಟೋಸ್ ಇದೆಯಲ್ಲ, ಇದೊಂದು ಮಾನೋಸೆಕರೈಡ್ ಆಗಿದೆ. ಫ್ರಕ್ಟೋಸ್ ಒಂದು ಮಾನೋಸೆಕರೈಡ್ ಆಗಿದ್ದು, ಇದು ಕಾರ್ಬೋಹೈಡ್ರೇಟ್ನ ಅತಿ ಸರಳ ರೂಪವಾಗಿದೆ.
ಕಾರ್ಬೋಹೈಡ್ರೇಟ್ನ ಅತಿ ಸರಳ ರೂಪವಾಗಿದೆ. ಫ್ರಕ್ಟೋಸ್ ಕಾರ್ಬೋಹೈಡ್ರೇಟ್ನ ಅತಿ ಸರಳ ರೂಪವಾಗಿದ್ದು ಇದೊಂದು ಮಾನೋಸೆಕರೈಡ್ ಆಗಿದ್ದು ಇದು ಜೇನುತುಪ್ಪದಲ್ಲಿ ಈ ಸಕ್ಕರೆ ಈ ಫ್ರಕ್ಟೋಸ್ ರೂಪದಲ್ಲಿ ಇರುತ್ತೆ. ಈ ಕೆಳಗಿನ ಯಾವ ಕಾಯಿಲೆಯು ಗಾಳಿಯ ಮೂಲಕ ಹರಡುತ್ತೆ? ಸರಿಯಾದ ಉತ್ತರ ಟ್ಯೂಬರ್ಕ್ಯುಲಾಸಿಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. TB ಅಂತ ಏನು ಕರಿತೀವಲ್ಲ, ಇದು ಗಾಳಿಯ ಮೂಲಕ ಹರಡುವಂಥ ಒಂದು ಕಾಯಿಲೆ. ಇದಕ್ಕೆ ಕಾರಣವಾಗುವಂಥ ರೋಗಾಣು ಟ್ಯೂಬರ್ಕ್ಯುಲಾಸಿಸ್ ಬ್ಯಾಸಿಲಸ್. ಟ್ಯೂಬರ್ಕ್ಯುಲೋಸಿಸ್ ಬ್ಯಾಸಿಲಸ್ ಎನ್ನುವಂತಹ ರೋಗಾಣು ಇದಕ್ಕೆ ವೈರಾಣು ಇದಕ್ಕೆ ಕಾರಣವಾಗುತ್ತೆ TBಗೆ. ಸೊ TB ಇರುವಂತಹ ವ್ಯಕ್ತಿಗಳು ಕೆಮ್ಮಿದಾಗ ಗಾಳಿಯ ಮೂಲಕ ವೈರಾಣುಗಳು ಹರಡಿ ಇನ್ನೊಬ್ಬರಿಗೆ ಹರಡುವಂಥ ಸಾಧ್ಯತೆ ಇರುತ್ತೆ. ಸೊ TB ಅಥವಾ ಟ್ಯೂಬರ್ಕ್ಯುಲೋಸಿಸ್ ಇದೆಯಲ್ಲ, ಇದು ಗಾಳಿಯ ಮೂಲಕ ಹರಡುವಂಥ ಒಂದು ಕಾಯಿಲೆ. ಈ ಕೆಳಗಿನ ಯಾವ ವಿಟಮಿನ್ ಲಿವರ್ನಲ್ಲಿ ಶೇಖರವಾಗುತ್ತೆ? ಶೇಖರವಾಗುವುದಿಲ್ಲ ಇದು. ಈ ಕೆಳಗಿನ ಯಾವ ವಿಟಮಿನ್ ಲಿವರ್ನಲ್ಲಿ ಶೇಖರವಾಗುವುದಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಎ. ವಿಟಮಿನ್ ಎ ಇದೆಯಲ್ಲ, ಇದು ಲಿವರ್ ಅಥವಾ ಪಿತ್ತಕೋಶದಲ್ಲಿ ಶೇಖರ ಆಗೋದಿಲ್ಲ. ಬದಲಾಗಿ KD ಮತ್ತು E ಎನ್ನುವಂತಹ ವಿಟಮಿನ್ಗಳು ಲಿವರ್ನಲ್ಲಿ ಶೇಖರ ಆಗ್ತವೆ. ಸೊ ಹಾಗಾಗಿ ಲಿವರನ್ನು ಏನಂತ ಕರೀತಾರೆ ಕೇಳಿದ್ರೆ ಕೆಮಿಕಲ್ ಫ್ಯಾಕ್ಟರಿ ಆಫ್ ದ ಬಾಡಿ ಅಂತ ಕರೀತಾರೆ. ಕೆಮಿಕಲ್ ಫ್ಯಾಕ್ಟರಿ ಆಫ್ ದ ಬಾಡಿ. ಯಾವುದು ಮನುಷ್ಯನ ದೇಹದ ರಾಸಾಯನಿಕ ಕಾರ್ಖಾನೆ ಅಂತ ಕೇಳಿದ್ರೆ ಲಿವರ್. ರಾಸಾಯನಿಕ ಕಾರ್ಖಾನೆ ಯಾವುದು ಕೇಳಿದ್ರೆ ಪಿತ್ತಕೋಶ ಅಥವಾ ಲಿವರ್. ಕೆಮಿಕಲ್ ಫ್ಯಾಕ್ಟರಿ ಆಫ್ ದ ಬಾಡಿ. ಆಮ್ಲಮಳೆಯ pH ಮೌಲ್ಯ ಎಷ್ಟು? ಸರಿಯಾದ ಉತ್ತರ 5.5ಕ್ಕಿಂತ ಕಡಿಮೆ. ಆಮ್ಲಮಳೆಯ pH ಮೌಲ್ಯ 5.5ಗಿಂತ ಕಡಿಮೆ ಇರುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮಾನವ ದೇಹದ ಅತಿ ದೊಡ್ಡ ಅಂಗ ಯಾವುದು? ಸರಿಯಾದ ಉತ್ತರ ಚರ್ಮ. ಸ್ಕಿನ್ ಇದೆಯಲ್ಲ, ಇದು ಮನುಷ್ಯನ ದೇಹದ ಅತಿ ದೊಡ್ಡ ಅಂಗವಾಗಿದೆ. ರೇಡಿಯಂ ಅನ್ನ ಕಂಡುಹಿಡಿದವ ವಿಜ್ಞಾನಿಗಳು ಯಾರು? ಸರಿಯಾದ ಉತ್ತರ ಮೇರಿ ಕ್ಯೂರಿ ಮತ್ತು ಪಿಯರಿ ಕ್ಯೂರಿ ಅವರು ರೇಡಿಯಂ ಅನ್ನ ಕಂಡುಹಿಡಿತಾರೆ. ಸೊ ರೇಡಿಯಂ ಅನ್ನ ಯಾವಾಗ ಕಂಡುಹಿಡಿದ್ರು ಕೇಳಿದ್ರೆ 1898ರಲ್ಲಿ ರೇಡಿಯಂ ಅನ್ನ ಇವರು ಕಂಡುಹಿಡಿದ್ರು. ಸೊ ರೇಡಿಯಂನ ಅಟೋಮಿಕ್ ನಂಬರ್, ರೇಡಿಯಂನ RA ಅಂತೇಳಿ ಗುರುತಿಸಲಾಗುತ್ತೆ. ರೇಡಿಯಂನ ಅಟೋಮಿಕ್ ನಂಬರ್ ಎಷ್ಟು ಕೇಳಿದ್ರೆ 88. ಈ ಕೆಳಗಿನ ಯಾವುದನ್ನ ವೈಟ್ ವಿಟೋರಲ್ ಅಂತೇಳಿ ಕರೀತಾರೆ? ಸರಿಯಾದ ಉತ್ತರ ಜಿಂಕ್ ಸಲ್ಫೇಟ್. ಜಿಂಕ್ ಸಲ್ಫೇಟನ್ನು ವೈಟ್ ವಿಟೋರಲ್ ಅಂತ ಕರೀತಾರೆ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಸೊ ಇದು ZnSO4 ಇದರ ರಾಸಾಯನಿಕ ಅಣುಸೂತ್ರ ಜಿಂಕ್ ಸಲ್ಫೇಟ್. ಮಾನವ ದೇಹದ ಅತ್ಯಂತ ಉದ್ದವಾದ ಮೂಳೆ ಯಾವುದು? ಸರಿಯಾದ ಉತ್ತರ ಫಿಮ್ಯೂರ್. ಸೊ ಈ ಫಿಮ್ಯೂರ್ ಇದೆಯಲ್ಲ, ಇದು ಮನುಷ್ಯನ ತೊಡೆಯ ಭಾಗದಲ್ಲಿರುತ್ತೆ. ತೊಡೆಯಲ್ಲಿರುವಂತಹ ಮೂಳೆಯಾಗಿದೆ ಫಿಮ್ಯೂರದು. ತೊಡೆಯಲ್ಲಿರುವಂತಹ ಮೂಳೆ ಮತ್ತು ಮನುಷ್ಯನ ದೇಹದ ಅತ್ಯಂತ ಉದ್ದವಾದ ಮೂಳೆ ಕೂಡ ಹೌದು ಇದು. ಮಾನವ ದೇಹದ ಅತ್ಯಂತ ಗಟ್ಟಿಯಾದ ವಸ್ತು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಹಲ್ಲಿನ ಎನಾಮಲ್. ಹಲ್ಲಿನಲ್ಲಿರುವಂಥ ಎನಾಮಲ್ ಇದೆಯಲ್ಲ, ಇದು ಮನುಷ್ಯನ ದೇಹದ ಅತ್ಯಂತ ಗಟ್ಟಿಯಾದ ವಸ್ತುವಾಗಿದೆ. ಈ ಕೆಳಗಿನ ಯಾವ ಅಂಶವು ಸಸ್ಯದ ಎಲೆಗಳ ಹಸಿರು ಬಣ್ಣಕ್ಕೆ ಕಾರಣವಾಗಿದೆ? ಆ್ಯಕ್ಚುಲಿ ಮೆಗ್ನೀಷಿಯಂ. ಮೆಗ್ನೀಷಿಯಂ ಜೊತೆಗೆ ಇನ್ನೊಂದು ಪ್ರಮುಖ ಅಂಶ ಏನು ಕೇಳಿದ್ರೆ ಈ ಸಸ್ಯದ ಎಲೆಗಳಲ್ಲಿರುವಂಥ ಕ್ಲೋರೋಫಿಲ್ ಹಸಿರು ಬಣ್ಣಕ್ಕೆ ಕಾರಣವಾಗುತ್ತೆ. ಕ್ಲೋರೋಫಿಲ್ನಲ್ಲಿ ಮೂಲಭೂತವಾಗಿ ಮೆಗ್ನೀಷಿಯಂ ಇರುತ್ತೆ, ಹಾಗಾಗಿ ಇದರ ಗ್ರೀನ್ ಕಲರ್ಗೆ ಕಾರಣವಾಗುತ್ತೆ. ಜನನ ಸಮಯದಲ್ಲಿ ಮಗುವಿನ ದೇಹದಲ್ಲಿರುವ ಮೂಳೆಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ 206. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆ್ಯಕ್ಚುಲಿ ಮನುಷ್ಯನ ಭ್ರೂಣದಲ್ಲಿ ಮಗುವಿನ ಭ್ರೂಣ ಇರುತ್ತಲ್ಲ, ಈ ಭ್ರೂಣದಲ್ಲಿ 270 ಮೂಳೆಗಳಿರ್ತವೆ ಮತ್ತು ಜನನ ಸಮಯದಲ್ಲಿ 206 ಮೂಳೆಗಳಾಗಿ ಕನ್ವರ್ಟ್ ಆಗುತ್ತೆ. ಮಾನವ ದೇಹದ ಅತ್ಯಂತ ಚಿಕ್ಕ ಗ್ರಂಥಿ ಯಾವುದು? ಸರಿಯಾದ ಉತ್ತರ ಪೀನಿಯಲ್ ಗ್ಲ್ಯಾಂಡ್ ಅಥವಾ ಪೀನಿಯಲ್ ಗ್ರಂಥಿ. ಇದು ಮಾನವ ದೇಹದ ಅತಿ ಚಿಕ್ಕ ಗ್ರಂಥಿಯಾಗಿದೆ.
ಪೀನಿಯಲ್ ಗ್ಲ್ಯಾಂಡ್. ಆರೋಗ್ಯವಂತ ಮನುಷ್ಯನ ಸಾಮಾನ್ಯ ದೇಹದ ಉಷ್ಣತೆ ಎಷ್ಟಿರುತ್ತೆ? ಸರಿ ಉತ್ತರ 37 ಡಿಗ್ರಿ ಸೆಲ್ಸಿಯಸ್. ಸಾಮಾನ್ಯವಾಗಿ ಮನುಷ್ಯನ ದೇಹದ ಉಷ್ಣತೆಯನ್ನು ವೈದ್ಯಕೀಯ ಉಷ್ಣತಾ ಮಾಪಕದಲ್ಲಿ ಅಳಿತಾರೆ. ವೈದ್ಯಕೀಯ ಉಷ್ಣತಾ ಮಾಪಕದಲ್ಲಿ ಅಳಿತಾರೆ. ಮತ್ತು ಈ ವೈದ್ಯಕೀಯ ಉಷ್ಣತಾ ಮಾಪಕ ಇದೆಯಲ್ಲ, ಇದು ಫ್ಯಾರನ್ಹೀಟ್ ಸ್ಕೇಲಲ್ಲಿ ಇರುತ್ತೆ. ಫ್ಯಾರನ್ಹೀಟ್ ಸ್ಕೇಲ್ ಇರುತ್ತೆ. ಸೊ ಮನುಷ್ಯನ ದೇಹದ ಉಷ್ಣತೆಯನ್ನು ಸಾಮಾನ್ಯವಾಗಿ ಫ್ಯಾರನ್ಹೀಟಲ್ಲಿ ನಾವು ನೋಡಿದಾಗ 98.6 ಡಿಗ್ರಿ ಫ್ಯಾರನ್ಹೀಟ್ ಇರುತ್ತೆ. ಸೆಲ್ಸಿಯಸ್ಸಿಗೆ ನೋಡಿದ್ರೆ 37 ಡಿಗ್ರಿ ಸೆಲ್ಸಿಯಸ್. ಆ್ಯಕ್ಚುಲಿ ಮನುಷ್ಯನ ದೇಹದ ಉಷ್ಣತೆಯನ್ನು ವೈದ್ಯಕೀಯ ಉಷ್ಣತಾ ಮಾಪಕದಲ್ಲಿ ಅಳೆಯೋದ್ರಿಂದ ಫ್ಯಾರನ್ಹೀಟ್ ಸ್ಕೇಲನ್ನು ಬಳಸ್ತೀವಿ. ಸೊ 98.6 ಡಿಗ್ರಿ ಫ್ಯಾರನ್ಹೀಟ್ ಇರುತ್ತೆ. ಆರೋಗ್ಯವಂತ ಮನುಷ್ಯನ ನಾಡಿ ಮಿಡಿತ ಸಾಮಾನ್ಯವಾಗಿ ಸೆಕೆಂಡ್ಗೆ ಎಷ್ಟಿರುತ್ತೆ? ಸರಿಯಾದ ಉತ್ತರ 57 ಇರುತ್ತೆ. ಸೆಕೆಂಡ್ಗೆ 57 ಮಿಡಿತ ಪರ್ ಸೆಕೆಂಡ್. ಮತ್ತು ಸಾಮಾನ್ಯವಾಗಿ ಮನುಷ್ಯನ ದೇಹದಲ್ಲಿ ನಾಡಿ ಮಿಡಿತದ ಬಗ್ಗೆ ಮಾತಾಡೋದಾದರೆ, ನಾಡಿ ಮಿಡಿತ 50ರಿಂದ ಸೆಕೆಂಡ್ಗೆ 50ರಿಂದ 100 ಇದ್ದರೆ ಇದನ್ನು ಸಾಮಾನ್ಯವಂತ ಒಂದು ನಾರ್ಮಲ್ ರೇಂಜ್ ಅಂತ ಕರೀತಾರೆ. ನಾರ್ಮಲ್ ರೇಂಜ್ ಇದೆ. ಇಷ್ಟು 50ರಿಂದ 100ವರೆಗಿನ ನಾಡಿ ಮಿಡಿತದಲ್ಲಿ ಯಾವುದೇ ತೊಂದರೆಗಳು ಕಂಡುಬರೋದಿಲ್ಲ. ಈ ಕೆಳಗಿನ ಯಾವ ರಕ್ತದ ಗುಂಪನ್ನು ಸಾರ್ವತ್ರಿಕ ದಾನಿ ಅಂತ ಕರೀತಾರೆ? ಯೂನಿವರ್ಸಲ್ ಡೋನರ್. ಯೂನಿವರ್ಸಲ್ ಡೋನರ್ ಅಂತೇಳಿ ಕರೆಯುವಂತಹ ರಕ್ತದ ಗುಂಪು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ, ಓ ರಕ್ತದ ಗುಂಪು. ಈ ಕೆಳಗಿನ ಯಾವ ರಕ್ತದ ಗುಂಪನ್ನು ಸಾರ್ವತ್ರಿಕ ಸ್ವೀಕಾರಿ? ಯೂನಿವರ್ಸಲ್ ಅಕ್ಸೆಪ್ಟರ್, ಯೂನಿವರ್ಸಲ್ ರಿಸೀವರ್, ಯೂನಿವರ್ಸಲ್ ರಿಸೀವರ್ ಅಂತ ಕರೀತಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ, AB ಅಥವಾ AB ಪಾಸಿಟಿವ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸಾಮಾನ್ಯವಾಗಿ ರಕ್ತದ pH ಮೌಲ್ಯ, pH ವ್ಯಾಲ್ಯೂ ಎಷ್ಟಿರುತ್ತೆ? ಸರಿಯಾದ ಉತ್ತರ 7.4 ಇರುತ್ತೆ ರಕ್ತದ pH ಮೌಲ್ಯ. ಸಾಮಾನ್ಯವಾಗಿ ಎಷ್ಟು ದಿನಗಳವರೆಗೆ ಕೆಂಪು ರಕ್ತ ಕಣಗಳು ಜೀವಿತದಲ್ಲಿ ಇರ್ತವೆ? ಸರಿಯಾದ ಉತ್ತರ 120 ದಿನಗಳವರೆಗೆ ಕೆಂಪು ರಕ್ತ ಕಣಗಳು, ರೆಡ್ ಬ್ಲಡ್ ಸೆಲ್ಸ್ RBC ಅಂತ ಹೇಳ್ತೀವಲ್ಲ, ಇವು 120 ದಿನಗಳು ಬದುಕ್ತವೆ. ಮಾನವನ ದೇಹದಲ್ಲಿನ ಅತ್ಯಂತ ಉದ್ದವಾದ ಕೋಶ ಯಾವುದು? ಸರಿಯಾದ ಉತ್ತರ ನರಕೋಶ. ಇದು ಮನುಷ್ಯನ ದೇಹದಲ್ಲಿ ಅತ್ಯಂತ ಉದ್ದವಾದ ಕೋಶವಾಗಿದೆ. ಮಾನವನ ದೇಹದಲ್ಲಿರುವ ಸ್ನಾಯುಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ 639 ಸ್ನಾಯುಗಳಿರ್ತವೆ ಮನುಷ್ಯನ ದೇಹದಲ್ಲಿ. 639 ಇರುತ್ತೆ. ಈ ಕೆಳಗಿನ ಯಾವ ಅಂಶವು ಮಾನವನಲ್ಲಿ ಅಧಿಕವಾಗಿ ಕಂಡುಬರುತ್ತೆ? ಸರಿಯಾದ ಉತ್ತರ ಆಕ್ಸಿಜನ್. ಆಕ್ಸಿಜನ್ ಮನುಷ್ಯನ ದೇಹದಲ್ಲಿ ಆಲ್ಮೋಸ್ಟ್ 65% ಇರುತ್ತೆ. ಮಾನವ ದೇಹದ ಅತಿ ಚಿಕ್ಕ ಸ್ನಾಯು ಯಾವುದು? ಸರಿಯಾದ ಉತ್ತರ ಮಾನವ ದೇಹದ ಅತಿ ಚಿಕ್ಕ ಸ್ನಾಯು ಸ್ಟೆಪಿಡಿಯಸ್ ಮಸಲ್. ಸ್ಟೆಪಿಡಿಯಸ್ ಮಸಲ್ ಇದೆಯಲ್ಲ, ಇದು ಮನುಷ್ಯನ ದೇಹದ ಅತಿ ಚಿಕ್ಕ ಸ್ನಾಯು ಆಗಿದೆ. ಇದು ಎಲ್ಲಿರುತ್ತೆ ಕೇಳಿದ್ರೆ ಮಧ್ಯ ಕಿವಿಯಲ್ಲಿ ಇರುತ್ತೆ. ಮಧ್ಯ ಕಿವಿಯಲ್ಲಿ ಇರುತ್ತದೆ. ಸ್ಟೆಪಿಡಿಯಸ್ ಮಸಲ್ ಇದೆಯಲ್ಲ, ಮಧ್ಯ ಕಿವಿಯಲ್ಲಿ ಇರುತ್ತೆ. ಇದು ಸಾಮಾನ್ಯವಾಗಿ ಸ್ಟೆಪಿಸ್ ಎನ್ನುವಂತಹ ಮನುಷ್ಯನ ದೇಹದ ಅತಿ ಚಿಕ್ಕ ಮೂಳೆಯ ಸಪೋರ್ಟಿವ್ ಆಗಿರುವಂಥದ್ದು. ಚರ್ಮದ ಯಾವ ಅಂಶ ಚರ್ಮದ ಬಣ್ಣಕ್ಕೆ ಕಾರಣವಾಗಿದೆ? ಸರಿಯಾದ ಉತ್ತರ ಮೆಲಾನಿನ್. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಚರ್ಮದ ಜೊತೆಗೆ ಸಾಮಾನ್ಯವಾಗಿ ಚರ್ಮ ಅಂತ ನಾವು ಮಾತ್ರ ಕನ್ಸಿಡರ್ ಮಾಡ್ತೀವಿ. ಚರ್ಮದ ಜೊತೆಗೆ ಮನುಷ್ಯನ ಕೂದಲು, ಮನುಷ್ಯನ ಕಣ್ಣು, ಈ ಬಣ್ಣಗಳು ಕೂಡ ಡಿಪೆಂಡ್ ಆಗೋದು ಮೆಲಾನಿನ್ ಮೇಲೆಯೇ. ಅಥ್ಲೀಟ್ಸ್ ಫುಟ್ ಎಂಬ ಕಾಯಿಲೆಗೆ ಕಾರಣವಾಗುವ ರೋಗಾಣು ಯಾವುದು? ಸರಿಯಾದ ಉತ್ತರ ಅಥ್ಲೀಟ್ ಫುಟ್, ಫಂಗಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಫಂಗಸ್ ಕಾರಣ ಆಗುತ್ತೆ. ಸೊ ಇದು ಸ್ಕಿನ್ ಅಂಡ್ ಫೀಟ್ ಇನ್ಫೆಕ್ಷನ್ ಆಗುವಂಥದ್ದು. ಸ್ಕಿನ್ ಅಂಡ್ ಫೀಟ್ ಇನ್ಫೆಕ್ಷನ್, ಕಾಲು ಮತ್ತು ಚರ್ಮದ ಒಂದು ಇನ್ಫೆಕ್ಷನ್ ಆಗುವಂಥದ್ದು. ನೀರಿನ ಆಳದಲ್ಲಿ ಶಬ್ದವನ್ನು ಕೇಳಲು ಸಹಾಯಕವಾಗುವ ಯಂತ್ರ ಯಾವುದು? ಸರಿಯಾದ ಉತ್ತರ ಹೈಡ್ರೋಫೋನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್.
ಇರುವೆಗಳು ಕಚ್ಚಿದಾಗ ಯಾವ ಅಂಶ ಹೊರಬರುತ್ತೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಫಾರ್ಮಿಕ್ ಆಸಿಡ್. ಫಾರ್ಮಿಕ್ ಆಸಿಡ್ ಹೊರಬರುವಂಥದ್ದು. ಸೊ ಈ ಫಾರ್ಮಿಕ್ ಆಸಿಡ್ಗೆ ಮೆಥನಾಯಿಕ್ ಆಮ್ಲ ಅಂತ ಕೂಡ ಕರೀತಾರೆ. ಮೆಥನಾಯಿಕ್ ಆಸಿಡ್ ಅಥವಾ ಮೆಥನಾಯಿಕ್ ಆಮ್ಲ ಎಂದು ಕರೆಯುತ್ತಾರೆ. ಮಾನವ ದೇಹದಲ್ಲಿ ಜೀರ್ಣಕ್ರಿಯೆ ಪ್ರಾರಂಭವಾಗುವ ಅಂಗ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ಬಾಯಿಯ ಕುಹರ. ಸೊ ಬಾಯಿಯಲ್ಲಿರುವಂತಹ ಲಾಲಾರಸದೊಂದಿಗೆ ಆಹಾರ ಜೀರ್ಣ ಆಗೋದಕ್ಕೆ ಶುರುವಾಗುತ್ತೆ. ಕಿಡ್ನಿ ಸ್ಟೋನ್ಗೆ ಕಾರಣವಾಗುವಂಥ ಕೆಮಿಕಲ್ ಯಾವುದು? ಸರಿಯಾದ ಉತ್ತರ ಕ್ಯಾಲ್ಸಿಯಂ ಆಕ್ಸಲೇಟ್. ಸಾಮಾನ್ಯವಾಗಿ ಯೂರಿನಲ್ಲಿ ಕ್ಯಾಲ್ಸಿಯಂ ಸ್ಟೋರ್ ಆಗೋದ್ರ ಮೂಲಕ ಹೈಪರ್ ಕ್ಯಾಲ್ಸಿಯೂರಿಯಾ ಎನ್ನುವಂಥ ಕರೀತಾರೆ. ಇದು ಹೈಪರ್ ಕ್ಯಾಲ್ಸಿಯೂರಿಯಾ ಅಂತ ಕರೀತಾರೆ. ಅಂದರೆ ಅತಿ ಹೆಚ್ಚಾಗುವಂಥದ್ದು ಯೂರಿನಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಅತಿ ಹೆಚ್ಚಾಗೋದಕ್ಕೆ ಆಗುತ್ತೆ. ಇದರಿಂದ ಕ್ಯಾಲ್ಸಿಯಂ ಆಕ್ಸಲೇಟ್ ಉಂಟಾಗುತ್ತೆ, ಹಾಗಾಗಿ ಕಿಡ್ನಿ ಸ್ಟೋನ್ ಆಗುತ್ತೆ. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿದೆ: ಸೋಡಿಯಂ ಅನ್ನ ಈ ಕೆಳಗಿನ ಯಾವುದರಲ್ಲಿ ಶೇಖರಿಸಲಾಗಿರುತ್ತೆ? ಆಪ್ಷನ್ಸ್ ಈ ರೀತಿದೆ: ನೀರು, ಹಾಲು, ಸೀಮೆಎಣ್ಣೆ, ಹೈಡ್ರೋಕ್ಲೋರಿಕ್ ಆಸಿಡ್. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.